ದೇವರ ಅತಿ ಪರಿಶುದ್ಧವಾದ ಮಹೋನ್ನತ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೆನ್, ಆಮೆನ್, ಆಮೆನ್. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಕಳೆದ ಕ್ಲಾಸ್ ಅಲ್ಲಿ ನಾವು ಶಿಷ್ಯರ ಬಗ್ಗೆ, ಪ್ರಭುವಿನ ಶಿಷ್ಯರು ಯಾರು ಎಂಬುದನ್ನು ನಾವು ತಿಳ್ಕೊಳ್ತಾ ಇದ್ದೋ. ಪ್ರಭುವಿನ ಶಿಷ್ಯರು ಯಾರು ಎಂಬುದಾಗಿ ನಾವು ಧ್ಯಾನ ಮಾಡ್ತಾ ಇದ್ದೋ. ಏನಕ್ಕೆ ಅಂದ್ರೆ, ಪ್ರಕಟಣೆ ಪುಸ್ತಕ 14ನೇ ಅಧ್ಯಾಯ ವಾಕ್ಯ 13ರಲ್ಲಿ ಹೀಗೆಂದು ಬರೆಯಲ್ಪಟ್ಟಿದೆ, ಪ್ರಭುವಿನ ಭಕ್ತರಾಗಿ ಸಾಯುವವರು ಭಾಗ್ಯವಂತರು. ಹಾಗಾದ್ರೆ ಬೈಬಲ್ ಹೇಳುವ ಪ್ರಕಾರ, ಬೈಬಲ್ ತಿಳಿಸಿಕೊಡುವ ಪ್ರಕಾರ, ಧರ್ಮಶಾಸ್ತ್ರ ತಿಳಿಸಿಕೊಡುವ ಪ್ರಕಾರ ನಾವು ಪ್ರಭುವಿನ ಶಿಷ್ಯರಾಗಿ ಜೀವಿಸ್ತಾ ಇದ್ದೀವಾ ಅಥವಾ ಲೋಕದ ಶಿಷ್ಯರಾಗಿ, ಅಂದ್ರೆ ಲೋಕಕ್ಕೆ ಅಧೀನರಾಗಿ ನಾವು ಜೀವಿಸ್ತಾ ಇದ್ದೀವಾ? ಇದು ತುಂಬಾ ಮುಖ್ಯ. ಮತ್ತಾಯನು ಬರೆದ ಶುಭ ಸಂದೇಶ 10ನೇ ಅಧ್ಯಾಯ 37ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ನನಗಿಂತಲೂ ಹೆಚ್ಚಾಗಿ ಬೇರೆಯವರನ್ನು ಪ್ರೀತಿಸುವವನು, ನನಗಿಂತಲೂ ಹೆಚ್ಚಾಗಿ, ಗಮನ ಕೊಟ್ಟು ಕೇಳಿಸ್ಕೊಳ್ಳಿ, ನನಗಿಂತಲೂ ಹೆಚ್ಚಾಗಿ ನನಗೆ ನೀಡಬೇಕಾದ ಸ್ಥಾನಮಾನ, ನನಗೆ ನೀಡಬೇಕಾದ ಗೌರವ, ನನಗೆ ನೀಡಬೇಕಾದ ಪ್ರೀತಿ ಎಲ್ಲವೂ ಬೇರೆ ವ್ಯಕ್ತಿಗೆ ಆಗಲಿ, ಬೇರೆ ವಸ್ತುಗಳಿಗೆ ಆಗಲಿ, ಅಥವಾ ಬೇರೆ ವಿಷಯಗಳಿಗೆ ಆಗಲಿ ನೀಡಿದ್ದಲ್ಲಿ, ಅಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ಅವನು ಅಥವಾ ಆಕೆ ನನ್ನ ಶಿಷ್ಯಳಾಗ್ಲಿಕ್ಕೆ ಎಂದಿಗೂ ಸಾಧ್ಯ ಇಲ್ಲ, ಎಂದಿಗೂ ಸಾಧ್ಯ ಇಲ್ಲ. ಪ್ರೈಸ್ ದಿ ಲಾರ್ಡ್. ನಾವು ಕ್ರೈಸ್ತರಾಗಿರ್ಬೋದು, ಅಂದ್ರೆ ಕ್ರೈಸ್ತರು ಅನಿಸ್ಕೊಳ್ಬಹುದು, ಆದ್ರೆ ಪ್ರಭುವಿನ ಶಿಷ್ಯರಾಗಿದ್ದೀವ, ಪ್ರಭುವಿನ ಆ ಶಿಷ್ಯತ್ವವನ್ನ ನಾವು ಪಡ್ಕೊಂಡಿದೀವ, ಪರಲೋಕದ ಸದಸ್ಯತ್ವವನ್ನು ನಾವು ಪಡ್ಕೊಂಡಿದೀವ ಎಂಬುದನ್ನು ನಾವು ನಮ್ಮನ್ನೇ ನಾವು ಪರಿಶೋಧಿಸಿಕೊಳ್ಬೇಕು. ಪ್ರೈಸ್ ದಿ ಲಾರ್ಡ್. ಪರಲೋಕದ ಸದಸ್ಯತ್ವ ಪಡ್ಕೊಳ್ಳೋದು ಅಂತ ಹೇಳಿದ್ರೆ, ಜೀವ ಬಾಧ್ಯಸ್ಥರ ಪುಸ್ತಕದಲ್ಲಿ ನಮ್ಮ ಹೆಸರನ್ನ ಬರೆಯುವಂತೆ ನಾವು ಜೀವಿಸೋದು ಅಲ್ವಾ? ಪ್ರೈಸ್ ದಿ ಲಾರ್ಡ್. ಪ್ರಭುವಿನ ಜೀವ ಬಾಧ್ಯಸ್ಥರ ಪುಸ್ತಕದಲ್ಲಿ ನಮ್ಮ ಹೆಸರು ಬರೀಬೇಕು, ಅದೇ ಶಿಷ್ಯತ್ವ. ಏಕಂತ ಹೇಳಿದ್ರೆ, ಶಿಷ್ಯರಾಗದೆ ಹೋದ್ರೆ ನಾವು ದೇವರ ರಾಜ್ಯ ಸೇರೋದಿಲ್ಲ ಎಂಬುದಾಗಿ ಬೈಬಲ್ ಸ್ಪಷ್ಟವಾಗಿ ಹೇಳ್ತಾ ಇದೆ. ಯಾಕಂದ್ರೆ ಮತ್ತಾಯನ ಬರೆದ ಶುಭ ಸಂದೇಶ 7ನೇ ಅಧ್ಯಾಯ ವಾಕ್ಯ 21ರಿಂದ ನಾವು ನೋಡ್ತಾ ಬಂದ್ರೆ, ಅಲ್ಲಿ ಕೆಲವು ವಿಷಯಗಳನ್ನ ದೇವರು ಬರೆದಿಟ್ಟಿದ್ದಾರೆ. ನಾನು ಬೋಧನೆ ಮಾಡಲಿಲ್ವಾ, ನಾನು ದೆವ್ವಗಳನ್ನ ಬಿಡಿಸ್ಲಿಲ್ವಾ, ನಾನು ಸೌಖ್ಯ ಪಡಿಸ್ಲಿಲ್ವಾ, ನಾನು ಸುವಾರ್ತೆ ಸಾರ್ಲಿಲ್ವಾ, ನಾನು ಹಾಡಾಡ್ಲಿಲ್ವಾ, ನಾನು ಅದು ಸಹಾಯ ಮಾಡಲಿಲ್ವಾ, ಇದು ಸಹಾಯ ಮಾಡಲಿಲ್ವಾ ಅಂತ. ಯಾಕಂದ್ರೆ ನಮ್ಮ ಆಲೋಚನೆಗಳು 106, ನಮ್ಮ ಆಲೋಚನೆಗಳು 106. ಪ್ರೈಸ್ ದಿ ಲಾರ್ಡ್. ಅಲ್ಲಿ ಹೇಳ್ತಾರೆ, ನಿಮ್ಮ ಅರಿವೇ ನನಗಿಲ್ಲ, ನೀವು ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ, ತಂದೆಯ ಚಿತ್ತಾನುಸಾರ ನಡೆಯುವವನು ಮಾತ್ರ ಪ್ರಭುವಿನ ಶಿಷ್ಯನಾಗ್ಲಿಕ್ಕೆ ಸಾಧ್ಯ. ಅಂದ್ರೆ ಪ್ರಭುವಿನ ಶಿಷ್ಯರು ಅಂತ ಹೇಳಿದ್ರೆ, ಅವರು ದೇವರ ರಾಜ್ಯದ ರಹಸ್ಯವನ್ನ, ಅಂದ್ರೆ ಪರಲೋಕ ನಮ್ಮ ಮೇಲೆ ಇಟ್ಟಿರುವ ಯೋಜನೆಯನ್ನ ಮೊದಲು ಅವರು ತಿಳ್ಕೊಳ್ತಾರೆ. ದೇವರು ನಮ್ಮ ಮೇಲೆ ಇಟ್ಟಿರುವ ಯೋಜನೆಯನ್ನ ಅವರು ಮೊದಲು ತಿಳ್ಕೊಳ್ತಾರೆ. ಯೆರೆಮೀಯ ಪ್ರವಾದಿಯ ಗ್ರಂಥ 29ನೇ ಅಧ್ಯಾಯ ವಾಕ್ಯ 11ರಲ್ಲಿ ನಾವು ನೋಡುತ್ತೀವಿ, ದೇವರು ಪ್ರತಿ ಒಬ್ಬೊಬ್ಬರ ಮೇಲೆ ಒಂದೊಂದು ಯೋಜನೆಯನ್ನ ರೂಪಿಸಿದ್ದಾರೆ. ಪ್ರೈಸ್ ದಿ ಲಾರ್ಡ್. ದೇವರು ಪ್ರತಿ ಒಬ್ಬೊಬ್ಬರ ಮೇಲೆ ಒಂದೊಂದು ಯೋಜನೆಯನ್ನು ರೂಪಿಸಿದ್ದಾರೆ. ದೇವರು ನಮಗೆ ಒಂದು ಅಧಿಕಾರವನ್ನು ಕೊಟ್ಟಿದ್ದಾರೆ, ದೇವರು ನಮಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಓಕೆ, ಹಾಗಾಗಿ ಅದೆಲ್ಲದಕ್ಕೂ ದೇವರು ಲೆಕ್ಕ ಕೇಳ್ತಾರೆ, ಎಲ್ಲದಕ್ಕೂ ದೇವರು ಲೆಕ್ಕ ಕೇಳ್ತಾರೆ. ನಮಗೆ ಏನೇನು ಆಶೀರ್ವಾದಗಳನ್ನು ಕೊಟ್ಟಿದ್ದಾರೋ ಅಥವಾ ಮಾಡಲಿಕ್ಕೆ ಏನೇನು ತಲಾಂತುಗಳನ್ನು ಕೊಟ್ಟಿದ್ದಾರೋ ಅದೆಲ್ಲದಕ್ಕಾಗಿ ದೇವರು ಲೆಕ್ಕ ಕೇಳ್ತಾರೆ. ಪ್ರೈಸ್ ದಿ ಲಾರ್ಡ್. ಓಕೆ, ಈಗ ಶಿಷ್ಯತ್ವ ಅಂದ್ರೆ ಶಿಷ್ಯರು ಅಂತ ಕರೆಸ್ಕೊಳ್ಬೇಕಾದ್ರೆ ಅವರಲ್ಲಿರುವಂತ ಗುಣಲಕ್ಷಣಗಳು ಅಥವಾ ಸ್ವಭಾವಗಳು ಏನು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಆ ಒಂದೊಂದು ವಾಕ್ಯಗಳನ್ನು ನಾವು ಕೇಳಿಸಿಕೊಳ್ಳುವಾಗ ಈ ಮಾರ್ಗದಲ್ಲಿ ನಾವಿದ್ದೀವಾ, ಇದೇ ತರ ನಾವು ಜೀವಿಸ್ತಾ ಇದ್ದೀವಾ, ಅಥವಾ ಬೇರೆ ಮಾರ್ಗ ಹಿಡಿದಿದ್ದೀವಾ, ಅಥವಾ ಬೇರೆ ಮಾರ್ಗದಲ್ಲಿ ನಾವು ಜೀವಿಸ್ತಾ ಇದ್ದೀವಾ? ಓಕೆ, ಆ ತರ ಏನಾದ್ರು ಇದ್ರೆ ಹಿಂತಿರುಗಿ ಬರೋಣ. ದುಂದುಗಾರನ ಮಗ ದಾರಿ ತಪ್ಪಿ ಹೋದಾಗ
ಆತ ಹಿಂತಿರುಗಿ ಬಂದ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ನಾವು ಎಲ್ಲೋ ಒಂದ್ ಕಡೆ ದಾರಿ ತಪ್ಪಿ ಹೋಗ್ತಾ ಇದ್ರೆ ಸುಮ್ಮನೆ ಕಾಟಾಚಾರಕ್ಕೆ ನಾವು ಜೀವಿಸದೆ ಪ್ರಭುವಿನ ಶಿಷ್ಯರಾಗಿ ನಾವು ಜೀವಿಸಬೇಕು ಅನ್ನೋದೇ ಪರಲೋಕದ ಚಿತ್ತ. ಪ್ರೈಸ್ ದಿ ಲಾರ್ಡ್. ಓಕೆ, ಈಗ ನಾವು ಶಿಷ್ಯತ್ವ, ಪ್ರಭುವಿನ ಶಿಷ್ಯನಲ್ಲಿರಬೇಕಾದ ಗುಣಲಕ್ಷಣಗಳು ಏನು ಎಂಬುದನ್ನು ನಾವು ತಿಳ್ಕೊಳ್ಳೋಣ. ಇದು ತುಂಬಾ ಮುಖ್ಯ. ಯಾಕಂತಂದ್ರೆ ನಾವು ಪ್ರತಿದಿನ ಪ್ರಾರ್ಥನೆಗಳಿಗೆ ಹೋಗ್ತೀವಿ, ಪ್ರಾರ್ಥನೆಗಳು ಮಾಡ್ತೀವಿ, ಚರ್ಚ್ಗೆ ಹೋಗ್ತೀವಿ, ಚರ್ಚಲ್ಲಿ ಕೆಲಸಗಳು ಮಾಡ್ತೀವಿ, ಚರ್ಚಿಗೆ ಬಲಿಪೂಜೆ ನೋಡ್ತೀವಿ, ಆರಾಧನೆ ಇರುತ್ತೆ, ಓಕೆ, ಎಲ್ಲ ಇರುತ್ತೆ, ಸೇವೆ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಆದರೆ ಪರಲೋಕ ಬಯಸಿದಂತೆ ನಾವು ಮಾಡ್ತೀವ? ಅದು ತುಂಬಾ ಮುಖ್ಯ. ಒಬ್ಬ ವ್ಯಕ್ತಿ ಶಿಷ್ಯನಾಗಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ಒಂದೊಂದೇ ವಾಕ್ಯಗಳನ್ನು ನಾವು ಧ್ಯಾನಿಸ್ತಾ ಹೋಗೋಣ. ಯೋಹಾನನು ಬರೆದ ಶುಭ ಸಂದೇಶ, ನಿಧಾನಕ್ಕೆ ಓದಿ, ಯಾರಾದರೂ ಒಬ್ಬೊಬ್ಬರೇ ಓದ್ತಾ ಬನ್ನಿ. ಯೋಹಾನನು ಬರೆದ ಶುಭ ಸಂದೇಶ 8ನೇ ಅಧ್ಯಾಯ ವಾಕ್ಯ 31 ನಾವು ಓದೋಣ. 8:31. ಯೇಸು ಸ್ವಾಮಿ ತಮ್ಮಲ್ಲಿ ನಂಬಿಕೆ ಇಟ್ಟಿದ್ದರು, ನನ್ನ ಮಾತಿಗೆ ನೀವು ಶರಣ. ಓಕೆ, ಬೇರೆ ಯಾರಾದ್ರೂ ಓದಿ. ಮೋತಿ ಸಿಸ್ಟರ್ ಓದಿ. ಯೇಸು ಸ್ವಾಮಿ ತಮ್ಮಲ್ಲಿ ನಂಬಿಕೆ ಇಟ್ಟಿದ್ದ ಯೆಹೂದ್ಯರಿಗೆ ಹೀಗೆಂದರು, ನನ್ನ ಮಾತಿಗೆ ನೀವು ಶರಣಾದರೆ ನಿಜವಾಗಿಯೂ ನೀವು ನನ್ನ ಶಿಷ್ಯರು. ಪ್ರೈಸ್ ದಿ ಲಾರ್ಡ್. ಇಲ್ಲಿ ತುಂಬಾ ಮುಖ್ಯವಾಗಿ ಒಬ್ಬ ಶಿಷ್ಯನಲ್ಲಿ ಇರಬೇಕಾದಂತಹ ಗುಣಲಕ್ಷಣಗಳು. ಒಬ್ಬ ಶಿಷ್ಯನಲ್ಲಿ ಮ್ಯೂಟ್ ಮಾಡ್ಕೊಂಬಿಡಿ, ಟಕ್ ಅಂತ ಮ್ಯೂಟ್ ಮಾಡ್ಕೊಂಬಿಡಿ. ಓಕೆ, ಒಬ್ಬ ಶಿಷ್ಯನಲ್ಲಿದ್ದಂತ ಗುಣಲಕ್ಷಣಗಳು ಏನು ಅಂತ, ಮೊದಲನೇದಾಗಿ ಏನು ಅಂತ ಹೇಳಿದ್ರೆ, ಅವನು ಪ್ರಭುವಿನ ಮಾತಿಗೆ, ಪ್ರಭುವಿನ ನುಡಿಗೆ ಶರಣಾಗಬೇಕು. ಪ್ರಭು ಏನು ತಿಳಿಸಿದರೋ ಆ ವಾಕ್ಯಗಳಿಗೆ ಅವನು ಶರಣಾಗಬೇಕು. ಲೋಕಕ್ಕಲ್ಲ, ಲೋಕದ ವಿಷಯಗಳಿಗಲ್ಲ, ಲೋಕದ ಆಚಾರ ವಿಚಾರಗಳಿಗಲ್ಲ. ಪ್ರಭು ಯೇಸು ಕ್ರಿಸ್ತರು ಏನು ಹೇಳಿದರೋ, ಏನು ತಿಳಿಸಿದರೋ ಅದಕ್ಕೆ, ಆ ವಾಕ್ಯಕ್ಕೆ ಅವನು ಶರಣಾಗಬೇಕು. ಇದು ಶಿಷ್ಯನ ಮೊದಲನೆಯ ಗುಣಲಕ್ಷಣ. ಏನಕ್ಕೆ ಈ ಮಾತನ್ನ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಪ್ರಭುವಿನ ವಾಕ್ಯಕ್ಕೆ ವಿರುದ್ಧವಾಗಿ ವಾಕ್ಯಗಳು ಇದೆ. ಸೈತಾನ ತನ್ನ ದೂತರ ಮುಖಾಂತರ ಈ ಲೋಕದ ವ್ಯಕ್ತಿಗಳನ್ನು ನಾಶ ಮಾಡಲಿಕ್ಕೆ ಪ್ರಭುವಿನ ವಾಕ್ಯಕ್ಕೆ ವಿರುದ್ಧವಾಗಿ ಅವನು ಕೂಡ ಬೋಧಿಸ್ತಾ ಇರ್ತಾನೆ. ಏದೇನ್ ತೋಟದಲ್ಲಿ ನಾವು ನೋಡಿದೀವಿ, ಪ್ರಭು ಹೇಳಿದ್ರು ಏನಂತ, ಈ ಮರದ ಹಣ್ಣನ್ನು ನೀನು ತಿನ್ಬೇಡ. ಸೈತಾನ ಬಂದ, ಇಲ್ಲ ನೀನು ತಿನ್ನು, ನೀನು ದೇವರಾಗ್ತೀಯ, ಇದನ್ನು ನೀವು ತಿಂದೊಡನೆ ದೇವರಾಗುತ್ತೀರಿ. ದೇವರಾಗಬೇಕು ಅನ್ನೋ ಬಯಕೆ ಇದ್ದಿದ್ದು ಆದಾಮನಿಗೂ ಇರಲಿಲ್ಲ, ಅವಳಿಗೂ ಇರಲಿಲ್ಲ. ಆ ಬಯಕೆ ಇದ್ದಿದ್ದು, ಆ ಅಭಿಲಾಷೆ ಇದ್ದಿದ್ದು ಯಾರಿಗೆ? ಲೂಸಿಫರ್ಗೆ, ಅಂದ್ರೆ ಸೈತಾನನಿಗೆ. ಈಗ ಒಂದು ಸ್ವಲ್ಪ ಚಿಂತೆ ಮಾಡೋಣ. ಪ್ರಭುವಿನ ನುಡಿಗೆ ನಾವು ಶರಣಾಗ್ತಾ ಇದೀವ, ಅಂದ್ರೆ ಪ್ರಭುವಿನ ವಾಕ್ಯಕ್ಕೆ ನಾವು ಶರಣಾಗ್ತಾ ಇದೀವ, ಅಥವಾ ಈ ಕಿವಿಲಿ ಕೇಳಿಸ್ಕೊಂಡು ಈ ಕಿವಿಲಿ ಬಿಟ್ಟೋಗ್ತಾ ಇದೀವ, ಅಥವಾ ಲೋಕದ ವ್ಯಕ್ತಿಗಳು ಹೇಳುವ ಮಾತಿಗೆ ನಾವು ಶರಣಾಗ್ತಾ ಇದೀವ? ಇದು ತುಂಬಾ ಮುಖ್ಯ. ಲೋಕದ ವ್ಯಕ್ತಿಗಳು ಹೇಳುವ ಮಾತಿಗೆ ನಾವು ಶರಣಾಗ್ತಾ ಇದೀವ? ಇದನ್ನು ನಾವು ಧ್ಯಾನಿಸ್ಕೊಳ್ಬೇಕು, ನಮ್ಮನ್ನೇ ನಾವು ಪರಿಶೋಧಿಸ್ಕೊಳ್ಬೇಕು. ಯಾರ ಮಾತಿಗೆ ನಾನು ಶರಣಾಗ್ತಾ ಇದ್ದೀನಿ? ಪ್ರೈಸ್ ದಿ ಲಾರ್ಡ್. ಯಾಕಂದ್ರೆ ಪರಲೋಕ ಪ್ರವೇಶ ಮಾಡಲಿಕ್ಕೆ ಎಂಟ್ರಿ ಪಾಸ್ ಬೈಬಲ್, ಪ್ರವೇಶವಾಗಲಿಕ್ಕೆ ಇರುವಂತಹ ಮಾರ್ಗ, ಎಂಟ್ರಿ ಡೋರ್, ಪ್ರವೇಶದ ಬಾಗಿಲು ಯಾವುದು? ಬೈಬಲ್. ಯೇಸು ಸ್ವಾಮಿ ಸ್ಪಷ್ಟವಾಗಿ ಹೇಳ್ಬಿಟ್ರು. ಯೋಹಾನನು ಬರೆದ ಶುಭ ಸಂದೇಶ 14ನೇ ಅಧ್ಯಾಯ ವಾಕ್ಯ 6ರಲ್ಲಿ,
ಮಾರ್ಗವೂ ಸತ್ಯವೂ ಜೀವವೂ ನಾನೇ, ನನ್ನ ಮುಖಾಂತರ ಬಾರದ ಹೊರತು ಯಾರು ಪಿತನ ಬಳಿಗೆ ಬರಲಾರರು ಅಂತ ಹೇಳಿ ಆಗೋಯ್ತು. ಇದು ಪ್ರಭು ಯೇಸು ಕ್ರಿಸ್ತರು ಹೇಳಿತು. ಹಾಗೆ ಹೇಳುದ ಮೇಲೂ ಕೂಡ ನಾವು ಪ್ರಭುವಿನ ನುಡಿಗೆ ನಾವು ಶರಣಾಗ್ತಾ ಇದೀವ ಅಥವಾ ಲೋಕದ ವ್ಯಕ್ತಿಗಳಿಗೆ ನಾವು ಶರಣಾಗ್ತಾ ಇದೀವ? ಇದು ತುಂಬಾ ಮುಖ್ಯ. ಏನಕ್ಕೆ ಅಂತ ಹೇಳಿದ್ರೆ, ನಮಗೆ ಬೋಧಿಸುವವರು ಒಬ್ರು ಬೇಕು. ವಾಕ್ಯಗಳನ್ನ ಬೋಧಿಸುವವರು, ಅಂದ್ರೆ ದೇವರ ಪ್ಲಾನ್ ಅನ್ನ, ದೇವರ ಯೋಜನೆಯನ್ನ ಬೋಧಿಸುವವರು, ಅಂದ್ರೆ ತಿಳಿಸಿಕೊಡುವವರು, ಅರಿವು ಮೂಡಿಸುವವರು ಒಬ್ಬರು ಬೇಕು. ಪ್ರಭುವಿನ ಶಿಷ್ಯರಿಗೆ ಅವರು ಒಬ್ಬರೇ ಬೋಧಕರು, ಬೇರೆ ಇನ್ಯಾರು ಬೋಧಕರಾಗಲಿಕ್ಕೆ ಸಾಧ್ಯ ಇಲ್ಲ. ಯೋಹಾನನ ಬರೆದ ಶುಭ ಸಂದೇಶ 13ನೇ ಅಧ್ಯಾಯ 13ನೇ ವಾಕ್ಯವನ್ನು ಓದೋಣ. ಸಂತ ಯೋಹಾನರು ಬರೆದ ಶುಭ ಸಂದೇಶ 13ನೇ ಅಧ್ಯಾಯ 13ನೇ ವಾಕ್ಯ. ನಾನು ನಿಮಗೆ ಒಂದು ಆದರ್ಶವನ್ನು ಬೋಧಕರೇ ಪ್ರಭುವೇ ಎಂದು ನೀವು ನನ್ನನ್ನು ಕರೆಯುತ್ತೀರಿ. ನೀವು ಹಾಗೆ ಹೇಳುವುದು ಸರಿಯೇ. ನಾನು ಬೋಧಕನೂ ಹೌದು, ಪ್ರಭುವೂ ಹೌದು. ಎಸ್, ಪ್ರೈಸ್ ದಿ ಲಾರ್ಡ್. ಪ್ರಭುವಿನ ಶಿಷ್ಯರಿಗೆ ಒಬ್ಬರೇ ಬೋಧಕರು. ಅವ್ರು ಯಾರು ಅಂತ ಹೇಳಿದ್ರೆ ಅವರೇ ಪ್ರಭು ಯೇಸು ಕ್ರಿಸ್ತರು. ಓಕೆ, ಪ್ರಭು ಯೇಸು ಕ್ರಿಸ್ತರಿಂದ ಆ ಬೋಧನೆಯನ್ನು ಕೇಳಿಸಿ ಅದಕ್ಕೆ ಶರಣಾಗಿದ್ದಂತಹ ಅನೇಕ ವ್ಯಕ್ತಿಗಳು ಲೋಕಕ್ಕೆ ಹೋಗಿ ಈಗ ಬೋಧನೆಗಳನ್ನ ಮಾಡ್ತಾ ಇದ್ದಾರೆ. ಕಳೆದ ತುಂಬಾ ದಿನಗಳ ಹಿಂದೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ, 2 ರೀತಿಯಾದ ಬೋಧಕರನ್ನ ನಾವು ಕಾಣಬಹುದು. 2 ರೀತಿಯಾದ ಬೋಧಕರು, ಒಂದು ಪರಲೋಕದ ಬೋಧಕರು, ಎರಡನೇದು ಲೋಕದ ಬೋಧಕರು. ಪರಲೋಕದ ಬೋಧಕರು ಪ್ರಭುವಿನ ಮಾತಿಗೆ ಶರಣಾಗಿ ಪರಲೋಕ ಬಯಸುವಂತೆ, ಪರಲೋಕ ಯಾವ ಯೋಜನೆ ಇಟ್ಟಿದೆಯೋ ಆ ಯೋಜನೆ ಪ್ರಕಾರ ಅವರು ಹೋಗ್ತಾ ಇರ್ತಾರೆ. ಅವರನ್ನ ಪರಿಶುದ್ಧಾತ್ಮರು ಮುನ್ನಡೆಸ್ತಾರೆ. ನೋಡಿ, ಪ್ರಭು ಯೇಸು ಕ್ರಿಸ್ತರು ಹೇಳಿದ್ರು, 8ನೇ ಅಧ್ಯಾಯ ಯೋಹಾನ 8:31 ಹೇಳಿದ್ರು, ನನ್ನ ಮಾತಿಗೆ ನೀವು ಶರಣಾಗಬೇಕು. ಅದಾದ್ಮೇಲೆ ಯೋಹಾನನು ಬರೆದ ಶುಭ ಸಂದೇಶದಲ್ಲಿ ನಮ್ಮನ್ನ ಮುನ್ನಡೆಸುವುದಕ್ಕಾಗಿ ಪವಿತ್ರಾತ್ಮರನ್ನು ಕೊಟ್ಟರು. ನಮ್ಮನ್ನ ಮುನ್ನಡೆಸುವುದಕ್ಕಾಗಿ ನೋಡಿ, ಬೋಧಕರು ಪರಲೋಕ ಪ್ರವೇಶ ಆಯಿತು. ನೋಡಿ, ನಮಗೆ 2ನೇ ಬರುವಿಕೆಗೆ ಅವರು ಸಿದ್ಧರಾಗಿದ್ದಾರೆ. ಬಟ್ ಆ ಒಂದು ಅಂತರದಲ್ಲಿ, ಸಮಯದಲ್ಲಿ ನಮ್ಮನ್ನ ಪರಲೋಕದ ಕಡೆ ಮುನ್ನಡೆಸಲಿಕ್ಕೆ, ನಮಗೆ ಬೋಧಿಸುವುದಕ್ಕಾಗಿ ಅವರು ಪವಿತ್ರಾತ್ಮರನ್ನು ಕೊಟ್ಟರು. ಆ ಪವಿತ್ರಾತ್ಮರು ಏನಾದ್ರು ಮಾರ್ಗ ಬದಲಾಯಿಸ್ತಾರ ಅಂದ್ರೆ, ಪ್ರಭು ಯೇಸು ಕ್ರಿಸ್ತರು ಏನ್ ಹೇಳಿದ್ರು ಅದಕ್ಕೆ ವಿರುದ್ಧವಾಗಿ ಏನಾದ್ರು ಬೋಧಿಸ್ತಾರ ಅಥವಾ ಅವರ ಇಚ್ಛೆಯಂತೆ ಬೋಧಿಸ್ತಾರ ಅಂತ ಹೇಳಿದ್ರೆ ಇಲ್ಲ. ಪ್ರೈಸ್ ದಿ ಲಾರ್ಡ್. ಯೋಹಾನನು ಬರೆದ ಶುಭ ಸಂದೇಶ 14ನೇ ಅಧ್ಯಾಯ ವಾಕ್ಯ 26 ನಾವು ಓದೋಣ. 26. ಆದರೆ ಪಿತನು ನನ್ನ ಹೆಸರಿನಲ್ಲಿ ಕಳುಹಿಸಿಕೊಡುವ ಪೋಷಕರಾದ ಪವಿತ್ರಾತ್ಮ ನಿಮಗೆ ಎಲ್ಲವನ್ನೂ ಬೋಧಿಸಿ ನಾನು ಹೇಳಿರುವುದನ್ನೆಲ್ಲ ನಿಮ್ಮ ನೆನಪಿಗೆ ತರುವರು. ಪ್ರೈಸ್ ದಿ ಲಾರ್ಡ್. ಓಕೆ, ಮತ್ತೊಮ್ಮೆ ಓದೋಣ. ಬೇರೆ ಯಾರು ಓದಿ. ಆದರೆ ಪಿತನು ನನ್ನ ಹೆಸರಿನಲ್ಲಿ ಕಳುಹಿಸಿಕೊಡುವ ಪೋಷಕರಾದ ಪವಿತ್ರಾತ್ಮ ನಿಮಗೆ ಎಲ್ಲವನ್ನು ಬೋಧಿಸಿ ನಾನು ಹೇಳಿರುವುದನ್ನೆಲ್ಲ ನಿಮ್ಮ ನೆನಪಿಗೆ ತರುವರು. ಪ್ರೈಸ್ ದಿ ಲಾರ್ಡ್. ಅಲ್ಲಿ ಹೇಳ್ತಾರೆ ನೋಡಿ, ನಾನು ಹೇಳಿರುವುದಲ್ಲ, ನಾನು ಬೋಧಿಸಿದೆಲ್ಲವನ್ನ ಅವರು ನಿಮ್ಮ ನೆನಪಿಗೆ ತರುವರು. ಹಾಗಾದ್ರೆ ಪ್ರಭುವಿನ ಬೋಧನೆಗೆ ವಿರುದ್ಧವಾಗಿ ಯಾವುದಾದರೂ ಒಂದು ಬೋಧನೆ ನಿಮಗೆ ಬರ್ತಾ ಇದೆ ಅಂತ ಹೇಳಿದ್ರೆ ಅದು ಸೈತಾನನ ಬೋಧನೆ ಅಥವಾ ಲೋಕದ ಬೋಧನೆ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ನನ್ನ ಬೋಧನೆ, ನಾನು ಬೋಧಕ, ನಾನು ಏನು ಬೋಧಿಸಿದ್ದೀನೋ ಅಥವಾ ನಾನು ಏನು ತಿಳಿಸ್ಕೊಟ್ಟಿದ್ದೀನೋ ಆ ಮಾತಿಗೆ ನೀನು ಶರಣಾಗಬೇಕು. ಲೋಕದ ವ್ಯಕ್ತಿಗೆ ಅಥವಾ ಲೋಕದ ಬೋಧನೆಗೆ ನೀನು ಶರಣಾಗಬಾರ್ದು. ಪ್ರೈಸ್ ದಿ ಲಾರ್ಡ್. ಏನ್ ಮಾಡಬೇಕು, ಏನ್ ಮಾಡಬಾರ್ದು, ಏನ್ ತಿನ್ಬೇಕು, ಏನ್ ತಿನ್ಬಾರ್ದು, ಹೇಗೆ ಜೀವಿಸಬೇಕು, ಎಲ್ಲವನ್ನ ಪರಲೋಕಕ್ಕೆ ಯಾವ ರೀತಿ ಬರಬೇಕು ಅನ್ನೋದನ್ನ ಕೂಡ ಬೈಬಲ್ ಅಲ್ಲಿ ನಮಗೆ ಸ್ಪಷ್ಟವಾಗಿ
ತಿಳಿಸ್ಕೊಟ್ಟಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಯೇಸು ಸ್ವಾಮಿ ಆ ಶಿಷ್ಯರಿಗೆ ಯಾರು ಪ್ರಭುವಿನ ಶಿಷ್ಯರಾಗ್ಲಿಕ್ಕೆ ಬಯಸ್ತಾರೋ ಅವರಿಗೆ ಯೇಸು ಸ್ವಾಮಿ ಮಾತ್ರ, ಅವರೊಬ್ಬರು ಮಾತ್ರ ಬೋಧಕರಾಗಿರ್ತಾರೆ. ಅವರು ಬೋಧಿಸಿದ ಎಲ್ಲ ಬೋಧನೆಗಳ ಆ ಭಂಡಾರ ನಮ್ಮ ಕೈಯಲ್ಲಿದೆ. ಇದೆಯಾ? ಇದೆಯಾ? ಇದೆ. ಅದಿದ್ದ ಮೇಲೂ ಕೂಡ ನಮ್ಮ ಮನಸ್ಸು ಲೋಕದ ಬೋಧನೆ ಕಡೆ ಹೋಗ್ತಾ ಇದೆ ಅಥವಾ ಲೋಕದ ವ್ಯಕ್ತಿಗಳು ತಿಳಿಸುವ ರೀತಿಯಲ್ಲಿ ಅದು ಇದೆ ಅಂತ ಹೇಳಿದ್ರೆ ಪ್ರೈಸ್ ದಿ ಲಾರ್ಡ್, ಅಂದ್ರೆ ನಾವು ಪ್ರಭುವಿನ ಬೋಧನೆಗೆ ನಾವೇನ್ ಮಾಡಿಲ್ಲ, ಕಿವಿಗೊಟ್ಟಿಲ್ಲ, ಶರಣಾಗಿಲ್ಲ, ಅಂದ್ರೆ ಅಲ್ಲಗಳೆದಿದ್ದೀವಿ ಅಂತ. ಪ್ರೈಸ್ ದಿ ಲಾರ್ಡ್. ಹೌದಾ? ಅಲ್ಲಗಳೆದಿದ್ದೀವಿ. ಕರೆಕ್ಟ್ ಅಲ್ವಾ? ಅಲ್ಲಗಳೆದಿದ್ದೀವಿ. ಈಗ ಅಲ್ಲಗಳೆಯುವಂತವರು ಏನಾಗ್ತಾರಂತೆ? ಅಲ್ಲಗಳೆಯುವವರು ಏನಾಗ್ತಾರೆ? ಒಂದು ವಾಕ್ಯ ಓದೋಣ. ಜ್ಞಾನೋಕ್ತಿಗಳ ಗ್ರಂಥ 13ನೇ ಅಧ್ಯಾಯ 13ನೇ ವಾಕ್ಯ. ದೇವ ವಾಕ್ಯವನ್ನು ಉಲ್ಲಂಘಿಸುವವನು ನಾಶವಾಗುವನು, ಆಜ್ಞೆಯನ್ನು ನಿಷ್ಠೆಯಿಂದ ಪಾಲಿಸುವವನು ಫಲ ಪಡೆಯುವನು. ಪ್ರೈಸ್ ದಿ ಲಾರ್ಡ್. ದೇವ ವಾಕ್ಯವನ್ನ ಉಲ್ಲಂಘಿಸುವವನು ನಾಶವಾಗುವನು. ಈಗ ನಮ್ಮ ನಾಶಕ್ಕೆ ಕಾರಣ ಯಾರು? ನಾವೇ. ನೋಡಿ, ದೇವರು ನಮ್ಮ ಕೈಯಲ್ಲಿ ಈ ಬೋಧನೆಯ ಭಂಡಾರವನ್ನ ಕೊಟ್ಟಿದ್ದಾರೆ, ಬೈಬಲ್ ನಮಗೆ ಕೊಟ್ಟಿದ್ದಾರೆ. ಅವರ ಮಾತಿಗೆ ನಾವು ಶರಣಾಗಬೇಕು. ಆ ವಾಕ್ಯಗಳನ್ನು ನಾವು ಧ್ಯಾನಿಸಬೇಕು, ಆಲಿಸಬೇಕು, ಅದನ್ನ ಪರಿಶೋಧಿಸಬೇಕು, ನಂತರ ಅದನ್ನ ಅಂಗೀಕಾರ ಮಾಡಿಕೊಳ್ಬೇಕು. ಇಲ್ಲ ಅಂತ ಹೇಳಿದ್ರೆ ಲೋಕದ ಬೋಧನೆಗೆ ನೀವು ಎಷ್ಟು ಕಿವಿಗೊಡ್ತಾ ಹೋಗ್ತಿರೋ, ಲೋಕದ ಆಚಾರ ವಿಚಾರಗಳಿಗೆ ಎಷ್ಟು ಮಾರು ಹೋಗ್ತಿರೋ ಅಷ್ಟು ನರಕದ ಬಾಗಿಲ ಕಡೆ ನಾವು ಹೋಗ್ಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ನೋಡಿ, ಒಂದೇ ಒಂದು ಎಚ್ಚರಿಕೆ, ಅಂದ್ರೆ ನಮಗೆ ಅರಿವು ಮೂಡಿಸ್ಲಿಕ್ಕೆ ನಮಗೆ ಗೊತ್ತಿರುವಂತ ಒಂದು ವಾಕ್ಯ ಅಲ್ವಾ? ಲೂಕನು ಬರೆದ ಶುಭ ಸಂದೇಶ 16ನೇ ಅಧ್ಯಾಯ ವಾಕ್ಯ 19ರಿಂದ ನಾವು ನೋಡ್ಬೇಕಾದ್ರೆ, ಬೋಗಿ ಮತ್ತೆ ಬಿಕಾರಿ. ನಾವು ವರ್ಷ ನಾವೇನ್ ಮಾಡ್ತೀವಿ, ಚರ್ಚಲ್ಲಿ ಕೇಳ್ತಾ ಇರ್ತೀವಿ ಈ ಬೋಗಿ ಮತ್ತೆ ಬಿಕಾರಿ, ಧ್ಯಾನ ಕೂಟಗಳಲ್ಲಿ ಕೇಳ್ತಾ ಇರ್ತೀವಿ, ಅಥವಾ ಕೆಲವು ಬೋಧಕರು ಬೋಧಿಸ್ತಾ ಹೋಗ್ತಾ ಇರ್ತಾರೆ. ಇದರಲ್ಲಿ ಒಂದು ವಾಕ್ಯ ಬರೆಯಲ್ಪಟ್ಟಿದೆ, ನಮ್ಗೆಲ್ಲ ಚೆನ್ನಾಗಿ ಗೊತ್ತಿದೆ. ಧನಿಕ ಮರಣ ಹೊಂದುತ್ತಾನೆ, ಅವನು ಪಾತಾಳಕ್ಕೆ ಹೋಗ್ತಾನೆ. ಅಲ್ಲಿ ಅವನಿಗೆ ಅರಿವಾಗುತ್ತೆ, ನಾನು ದೇವ ವಾಕ್ಯವನ್ನ ಮೀರಿದ್ದೀನಿ. 28ನೇ ವಾಕ್ಯದಲ್ಲಿ ಅವನಿಗೆ ಅರಿವಾಗುತ್ತೆ. 28ನೇ ವಾಕ್ಯ, ಅಯ್ಯೋ ನನ್ನ ಕುಟುಂಬದಲ್ಲಿ ಇನ್ನೂ 5 ಜನ ಇದ್ದಾರೆ, 5 ಜನ ಸಹೋದರರಿದ್ದಾರೆ. ಅವರು ಇಲ್ಲಿಗೆ ಬಂದ್ರೆ ಏನ್ ಮಾಡೋದು ಅಂತ ಆಲೋಚನೆ ಮಾಡಿ. ಯಾಕಂದ್ರೆ ನರಕ ಅನ್ನೋದು ಅದು ಊಹಿಸಿಕೊಳ್ಳಲಾಗದಂತ ಸ್ಥಳ. ಪ್ರೈಸ್ ದಿ ಲಾರ್ಡ್. ಈಗ ಒಂದು ದೊಡ್ಡ ಸಮುದ್ರ ಇದೆ ಅಂತ ತಿಳ್ಕೊಳ್ಳೋಣ, ಒಂದು ದೊಡ್ಡ ನದಿ. ಆ ನದಿಯಲ್ಲಿ ನೀವು ಮುಳುಗಬಾರದು ಅಂತ ಹೇಳಿ ಲೈಫ್ ಜಾಕೆಟ್ ಅಂತ ಬರುತ್ತೆ. ಈಜಬೇಕಾದ್ರೆ ಲೈಫ್ ಜಾಕೆಟ್ ಅನ್ನೋದನ್ನ ನಿಮಗೆ ಕೊಡ್ತಾರೆ. ನಿಮಗೆ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳೋಣ. ನಿಮ್ಮ ಈಜಾಡ್ಲಿಕ್ಕೆ ನಿಮ್ಗೆ ಈಜು ಬರದೇ ಹೋದ್ರು ಲೈಫ್ ಜಾಕೆಟ್ ಹಾಕೊಂಡು ನೀವು ನದಿಗೆ ಬಿದ್ದರೆ ಅಥವಾ ಕೆರೆಗೆ ಬಿದ್ದರೆ ನೀವು ಮುಳುಗಲ್ಲ. ಅದಕ್ಕೆ ಹೇಳೋದು ಲೈಫ್ ಸೇವ್ ಜಾಕೆಟ್, ಅಂದ್ರೆ ಪ್ರಾಣವನ್ನ ಉಳಿಸುವಂತ ಕವಚ. ಪ್ರೈಸ್ ದಿ ಲಾರ್ಡ್. ಈಗ ನಿಮಗೆ ಕೊಟ್ಟ ಮೇಲೂ ಕೂಡ ನೀವು ಅದನ್ನ ಧರಿಸಿಕೊಳ್ಳದೆ ನಿಮ್ಮ ಆಲೋಚನೆ ಪ್ರಕಾರ ನೀವು ಧುಮುಕಿದ್ರೆ ಏನಾಗುತ್ತೆ? ಮುಳುಗೋಗ್ತೀವಿ ಅಲ್ವಾ? ನೀರ್ ಪಾಲಾಗೋಗ್ತೀವಿ. ಅದೇ ತರನೇ ಆರದ ಬೆಂಕಿಗೆ ಹೋಗಬಾರದು ಅಂತ ಹೇಳಿ ಸುರಕ್ಷತೆಯ ಕವಚವಾಗಿರುವಂತಹ ಈ ಅವರ ಜೀವವುಳ್ಳ ವಾಕ್ಯಗಳಿಂದ ತುಂಬಿರುವಂತಹ ಈ ಬೈಬಲ್ ಅನ್ನ ದೇವರು ನಮ್ಮ ಕೈಗೆ ಕೊಟ್ಟ ಮೇಲೂ ಕೂಡ ಅದನ್ನ ನಾವು ಧರಿಸಿಕೊಳ್ಳದೆ ಹೋದ್ರೆ ಏನಾಗ್ತೀವಿ? ನಾಶ ಆಗ್ತೀವಿ ಅಲ್ವಾ? ಆರದ ಬೆಂಕಿಗೆ ಹೋಗ್ತೀವಿ, ನಾಶ ಆಗ್ತೀವಿ. ಆಗ ಯಾರು ತಪ್ಪು ಯಾರ್ದು?
ನಮ್ದೆ. ಪ್ರೈಸ್ ದಿ ಲಾರ್ಡ್. ಓಕೆ, 16ನೇ ಅಧ್ಯಾಯ 28 ಹಾಗೂ 29ನೇ ವಾಕ್ಯವನ್ನು ಓದೋಣ. ಲೂಕ 16:28-29. ನನಗೆ 5 ಸೋದರರಿದ್ದಾರೆ, ಅವರು ಈ ಯಾತನಾ ಸ್ಥಳಕ್ಕೆ ಬಾರದಂತೆ ಇವನು ಹೋಗಿ ಎಚ್ಚರಿಕೆ ಕೊಡಲಿ ಎಂದು ಬೇಡಿಕೊಂಡ. ಅದಕ್ಕೆ ಅಬ್ರಹಾಮನು, ಅವರಿಗೆ ಎಚ್ಚರಿಕೆ ಕೊಡಲು ಮೋಶೆ ಮತ್ತು ಪ್ರವಾದಿಗಳ ಗ್ರಂಥಗಳಿವೆ, ಅವುಗಳಿಗೆ ಕಿವಿಗೊಡಲಿ ಎಂದು ಉತ್ತರ ಕೊಟ್ಟ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಎರಡು ವಾಕ್ಯಗಳು ನಮಗೆ ಎಚ್ಚರಿಸ್ತಾ ಇದೆ. ಮೊದಲನೇದಾಗಿ ಈ ಬೈಬಲ್ ಏನಾಗಿದೆ, ಈಗ ಬೈಬಲ್ ಏನಾಗಿದೆ, ಒಂದು ಎಚ್ಚರಿಕೆ ಸಂದೇಶವನ್ನು ನೀಡುವಂತ. ಪ್ರೈಸ್ ದಿ ಲಾರ್ಡ್ ಅಲ್ವಾ? ಎಚ್ಚರಿಕೆ. ಏನ್ ಎಚ್ಚರಿಕೆ? ನೀನ್ ನರಕಕ್ಕೆ ಬರಬಾರ್ದು, ನೀನ್ ನರಕಕ್ಕೆ ಹೋಗ್ಬಾರ್ದು. ಪ್ರೈಸ್ ದಿ ಲಾರ್ಡ್. ಎಚ್ಚರಿಕೆಯ ಸಂದೇಶವನ್ನು ನೀಡುವಂತ ಗ್ರಂಥವಾಗಿದೆ. ಎಚ್ಚರಿಕೆ ನೀಡುವಂತ ಜೀವವುಳ್ಳ ಪುಸ್ತಕವಾಗಿದೆ. ಎರಡನೇದಾಗಿ ಅವುಗಳಿಗೆ ನಾವು ಕಿವಿ ಕೊಡಬೇಕು. ಅದು ತುಂಬಾ ಮುಖ್ಯ. ಅರ್ಥ ಆಗ್ತಾ ಇದೆಯಾ? ಈಗ ಯೇಸು ಸ್ವಾಮಿ ಹೇಳಿದ್ರು, ಯಾರು ನನ್ನ ಶಿಷ್ಯನಾಗ್ತಾನೋ ಅವನು ನನ್ನ ಮಾತಿಗೆ ಶರಣಾಗ್ತಾನೆ. ನಾನು ಕೊಟ್ಟಂತ ಲೈಫ್ ಸೇವ್ ಜಾಕೆಟ್, ಅದೇ ಜೀವವನ್ನ ರಕ್ಷಿಸುವಂತಹ ಆ ಜಾಕೆಟ್ ಅನ್ನ ಅವನು ಧರಿಸಿಕೊಳ್ತಾನೆ. ಸಂತ ಪೌಲರು ಕೂಡ ಅದೇ ಹೇಳ್ತಾರೆ. ಎಫೆಸರಿಗೆ ಬರೆದ ಪತ್ರ 6ನೇ ಅಧ್ಯಾಯದಲ್ಲಿ ಸಂತ ಪೌಲರು ಕೂಡ ಅದೇ ಹೇಳ್ತಾರೆ. ಏನ್ ಹೇಳ್ತಾರೆ ನೋಡಿ, ಸೈತಾನನು 6:11 ಓದಿ. 6:11 ಸೈತಾನನು ನಿಮಗೆ ಒಡ್ಡುವ ಕುತಂತ್ರಗಳ ವಿರುದ್ಧ ಅಚಲರಾಗಿ ನಿಲ್ಲಲು ನೀವು ಸಮರ್ಥರಾಗುವಂತೆ ದೇವರು ನಿಮಗೆ ನೀಡುವ ಸಕಲ ಶಸ್ತ್ರಾಸ್ತ್ರಗಳನ್ನ ಧರಿಸಿಕೊಳ್ಳಿರಿ. ಪ್ರೈಸ್ ದಿ ಲಾರ್ಡ್. ಸಕಲ ಶಸ್ತ್ರಾಸ್ತ್ರಗಳನ್ನು ಧರಿಸಿಕೊಳ್ಳಬೇಕಂತೆ. ಆಗ ಮಾತ್ರ ನಾವು ಗೆಲ್ಲಲಿಕ್ಕೆ ಸಾಧ್ಯ. ಇಲ್ಲಾಂದ್ರೆ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. 15ನೇ ವಾಕ್ಯದಲ್ಲಿ ಹೇಳ್ತಾರೆ, ಶಾಂತಿಯ ಶುಭ ಸಂದೇಶವನ್ನು ಸಾರಲು ಶ್ರದ್ಧೆ ಎಂಬ ಪಾದರಕ್ಷೆಗಳನ್ನು ಮೆಟ್ಟಿಕೊಳ್ಳಿರಿ. ಹಾಗೆ ಹೇಳ್ತಾ ನೀವು ಅಲ್ಲಿ ಓದ್ತಾ ಹೋದ್ರೆ 17ನೇ ವಾಕ್ಯದಲ್ಲಿ ಹೇಳ್ತಾರೆ, ರಕ್ಷಣೆ ಎಂಬ ಶಿರಸ್ತ್ರಾಣವನ್ನು ಧರಿಸಿಕೊಳ್ಳಿ. ಪವಿತ್ರಾತ್ಮರ ಕೊಡುಗೆಯಾದ ದೇವರ ವಾಕ್ಯವು ನಿಮಗೆ ಖಡ್ಗವಾಗಿರಲಿ. ಪ್ರೈಸ್ ದಿ ಲಾರ್ಡ್. ಅಲ್ಲಿ ಹೇಳ್ತಾ ಹೋಗ್ತಾರೆ, ಶತ್ರುವನ್ನ ಜಯಿಸಬೇಕಾದ್ರೆ ನಮ್ಮ ಕೈಯಲ್ಲಿ ಖಡ್ಗ ಇರಬೇಕು. ಆ ಖಡ್ಗ ನಮಗೆ ಕೈಯಲ್ಲಿ ಕೊಟ್ಟಾಯ್ತು. ನಮ್ಮ ಕೈಯಲ್ಲಿದೆ. ಯಾರ ಕುಟುಂಬದಲ್ಲಿ ದೇವರ ಖಡ್ಗ ಇದೆಯೋ ಆ ಕುಟುಂಬದಲ್ಲಿರುವ ವ್ಯಕ್ತಿಗಳು ಆ ಖಡ್ಗವನ್ನ ಹಿಡಿದು ಪ್ರಾರ್ಥಿಸ್ತಾರೋ, ಆ ಖಡ್ಗವನ್ನ ಹಿಡಿದು ಹೋರಾಟ ಮಾಡ್ತಾರೋ, ಆ ಖಡ್ಗವನ್ನ ಹಿಡಿದು ಸಿದ್ಧರಾಗ್ತಾರೋ, ಅವರು ಪರಲೋಕಕ್ಕೆ ಬಾಧ್ಯಸ್ಥರಾಗ್ತಾರೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ಯಾಕೆಂತ ಹೇಳಿದ್ರೆ ಇಲ್ಲಿ ವಾಕ್ಯ ಹೇಳುತ್ತೆ, ಪ್ರಭುವಿನ ಶಿಷ್ಯರು ಅವರು ಪರಲೋಕಕ್ಕೆ ಬಾಧ್ಯಸ್ಥರು. ಹಾಗಾದ್ರೆ ಪ್ರಭುವಿನ ಶಿಷ್ಯರಾಗಬೇಕು ಅಂತ ಹೇಳಿದ್ರೆ ಮುಖ್ಯವಾಗಿ ಅವನು ದೇವರ ವಾಕ್ಯಕ್ಕೆ ಶರಣಾಗಬೇಕು, ಲೋಕದ ವಾಕ್ಯಕ್ಕೆ ಅಲ್ಲ. ಅಲ್ಲವೇ ಅಲ್ಲ. ಅರ್ಥ ಆಯ್ತಾ? ಮೊದಲನೇ ಪಾಯಿಂಟ್. ಎರಡನೇದಾಗಿ ಯೋಹಾನನು ಬರೆದ ಶುಭ ಸಂದೇಶ 8ನೇ ಅಧ್ಯಾಯ ವಾಕ್ಯ 32. 8:32. ನೀವು ಸತ್ಯವನ್ನು ಅರಿತುಕೊಳ್ಳುವಿರಿ, ಸತ್ಯವು ನಿಮಗೆ ಸ್ವಾತಂತ್ರ್ಯ ನೀಡುವುದು. ಪ್ರೈಸ್ ದಿ ಲಾರ್ಡ್. ಈಗ ಶಿಷ್ಯನ ಎರಡನೆಯ ಗುಣಲಕ್ಷಣ ಏನು? ಅವನು ಸತ್ಯವನ್ನ ಅರಿತುಕೊಳ್ಬೇಕು. ಸತ್ಯವನ್ನ ಅರಿತುಕೊಂಡಂತ ಆ ವ್ಯಕ್ತಿ ಸತ್ಯವನ್ನೇ ಬೋಧಿಸಬೇಕು. ಅವನೇ ಪ್ರಭುವಿನ ಶಿಷ್ಯ. ದೇವರ ವಾಕ್ಯವನ್ನ ಓದೋದು ಒಂಥರ, ಇಲ್ಲಿ ವಾಕ್ಯ ಒಂಥರ ಇದ್ರೆ ಆ ವ್ಯಕ್ತಿ ತನಗೆ ಇಷ್ಟ ಬಂದಾಗೆ ಅವನು ಬೋಧಿಸ್ತಾ ಹೋದ್ರೆ ಅವನು ಶಿಷ್ಯನಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಹೌದಾ? ಈಗ ಒಂದು ಕಂಪನಿ ಇದೆ ಅಂತ ತಿಳ್ಕೊಳ್ಳೋಣ.
ಆ ಕಂಪ್ನಿಲಿ ಒಂದು ಕಂಪನಿ ಇದೆ ಅಂತ ತಿಳ್ಕೊಳ್ಳೋಣ. ಆ ಕಂಪನಿ ಒಂದು ಪ್ರಾಡಕ್ಟ್ ರೆಡಿ ಮಾಡ್ತಾ ಇರುತ್ತೆ, ಯಾವುದೋ ಒಂದು ಪ್ರಾಡಕ್ಟ್ ರೆಡಿ ಮಾಡ್ತಾ ಇರುತ್ತೆ. ಆ ಕಂಪ್ನಿಯ ಸದಸ್ಯ ನಾನು ಈ ಪ್ರಾಡಕ್ಟ್ ಮಾಡಲ್ಲ, ನಾನು ಬೇರೆ ಪ್ರಾಡಕ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ ಕಂಪನಿ ಅಂಗೀಕಾರ ಮಾಡ್ಕೊಳ್ಳೋದಿಲ್ಲ. ಸತ್ಯವನ್ನ ಅರಿತುಕೊಂಡಂತ ಶಿಷ್ಯ ಸುಳ್ಳು ಬೋಧನೆ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಅವನು ಶಿಷ್ಯನಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವನನ್ನು ಶಿಷ್ಯನೆಂದು ಕರೆಯೋಕೆ ಸಾಧ್ಯ ಇಲ್ಲ. ಪ್ರೈಸ್ ದಿ ಲಾರ್ಡ್. ಯಾಕಂತ ಹೇಳಿದ್ರೆ ಸತ್ಯವನ್ನ ಶಿಷ್ಯ ಏನ್ ಮಾಡ್ತಾನೆ, ಮೊದಲು ಸತ್ಯವನ್ನ ಅರ್ಥಕೊಳ್ತಾನೆ. ಏನಕ್ಕೆ ಸತ್ಯವನ್ನ ಅರ್ಥಕೊಳ್ತಾನೆ ಅಂತ ಹೇಳಿದ್ರೆ 1 ಯೋಹಾನ 4ನೇ ಅಧ್ಯಾಯ ವಾಕ್ಯ 1-3 ತನಕ ನಾವು ಓದ್ತಾ ಹೋದ್ರೆ ಅಲ್ಲಿ ಏನಕ್ಕೆ ಸತ್ಯವನ್ನ ಅರ್ಥಕೊಳ್ಬೇಕು ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ಳೋಣ. ಓದಿ. 1 ಯೋಹಾನ 4:1-3. ಪ್ರಿಯರೇ, ನಾವು ಪವಿತ್ರಾತ್ಮ ಪ್ರೇರಿತರು ಎಂದು ಹೇಳುವ ಎಲ್ಲರನ್ನು ನಂಬಬಾರದು. ಆ ಪ್ರೇರಣೆ ದೇವರಿಂದ ಬಂದಿದೆಯೇ ಎಂದು ಪರೀಕ್ಷಿಸಿ ನೋಡಬೇಕು. ಏಕೆಂದರೆ ಎಷ್ಟೋ ಮಂದಿ ಕಪಟ ಪ್ರವಾದಿಗಳು ಎಲ್ಲೆಡೆಯಲ್ಲೂ ಹರಡಿದ್ದಾರೆ. ದೇವರ ಆತ್ಮದಿಂದ ಬಂದ ಪ್ರೇರಣೆಯನ್ನು ನೀವು ಹೀಗೆ ಗುರುತಿಸಬಹುದು. ಮನುಷ್ಯ ಆಗಿ ಬಂದ ಕ್ರಿಸ್ತ ಯೇಸುವನ್ನು ಒಪ್ಪಿಕೊಳ್ಳುವ ಆತ್ಮವು ದೇವರಿಂದ ಪ್ರೇರಿತವಾದುದು. ಯೇಸುವನ್ನು ಒಪ್ಪಿಕೊಳ್ಳದ ಆತ್ಮ ದೇವರಿಂದ ಪ್ರೇರಿತವಾದುದಲ್ಲ, ಅದು ಕ್ರಿಸ್ತ ವಿರೋಧಿಯ ಆತ್ಮ. ಅದು ಬರುವುದೆಂದು ನೀವು ಕೇಳಿದ್ದೀರಿ, ಈಗಾಗಲೇ ಅದು ಲೋಕದಲ್ಲಿ ತಲೆದೋರಿದೆ. ಇಲ್ಲಿ ನಮಗೆ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾರೆ ಯಾಕೆ ನೀನು ಸತ್ಯವನ್ನ ಅರ್ಥಕೊಳ್ಬೇಕು. ಯಾಕಂದ್ರೆ ಸತ್ಯವನ್ನ ಅರ್ಥಕೊಳ್ಳದೆ ಹೋದ್ರೆ ಸುಳ್ಳು ನಮ್ಮನ್ನ ಆವರಿಸ್ಕೊಳ್ಳುತ್ತೆ. ಹೌದಾ? ಸುಳ್ಳು ನಮ್ಮನ್ನ ಆವರಿಸ್ಕೊಳ್ಳುತ್ತೆ, ಸುಳ್ಳು ನಮ್ಮನ್ನ ಮುನ್ನಡೆಸುತ್ತೆ, ಸುಳ್ಳು ನಮ್ಮನ್ನ ಅದರ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತಾ ಇರುತ್ತೆ. ಅದೇ ಸತ್ಯವನ್ನ ನಾವು ಅರ್ಥಕೊಂಡ್ರೆ, ಸತ್ಯ ಎಂಬುದನ್ನ ಯಾವುದನ್ನು ಸೂಚಿಸುತ್ತದೆ? ಪ್ರಭು ಯೇಸು ಕ್ರಿಸ್ತರನ್ನ ಸೂಚಿಸುತ್ತದೆ. ಪ್ರೈಸ್ ದಿ ಲಾರ್ಡ್. ಪ್ರಭು ಯೇಸು ಕ್ರಿಸ್ತರನ್ನ ಸೂಚಿಸುತ್ತದೆ. ಹಾಗಾಗಿ ಶಿಷ್ಯನಾಗಬೇಕು ಅವನು ಅಂತ ಹೇಳಿದ್ರೆ ಮೊದಲು ಅವನು ಸತ್ಯವನ್ನ ಅರಿತುಕೊಳ್ಬೇಕು. ಸತ್ಯವನ್ನ ಅರಿತುಕೊಂಡು ಸತ್ಯವನ್ನೇ ಅವನು ಬೋಧಿಸಬೇಕು. 2ನೇ ವಾಕ್ಯ ನೋಡಿ. ದೇವರ ಆತ್ಮದಿಂದ ಬಂದ ಪ್ರೇರಣೆಯನ್ನು ನೀವು ಹೀಗೆ ಗುರುತಿಸಬಹುದು. ಮನುಷ್ಯನಾಗಿ ಬಂದ ಕ್ರಿಸ್ತ ಯೇಸುವನ್ನು ಒಪ್ಪಿಕೊಳ್ಳುವ ಆತ್ಮ ದೇವರಿಂದ ಪ್ರೇರಿತವಾದದ್ದು. ಯೇಸು ಸ್ವಾಮಿ ಅದೇ ಹೇಳಿದ್ದು ಯೋಹಾನ 8:31. ನೀವು ನನ್ನ ಶಿಷ್ಯರಾಗಬೇಕು ಅಂತ ಹೇಳಿದ್ರೆ ನನ್ನ ಮಾತಿಗೆ ನೀವು ಶರಣರಾಗಿ ನಡೆಯಿರಿ ಅನ್ನೋದು ಅದರ ಅರ್ಥ ಏನು? ಆ ವಾಕ್ಯ ಏನ್ ಹೇಳುತ್ತೋ ಅದರಂತೆ ನಾವು ಜೀವಿಸಬೇಕು. ಅದರಂತೆ ನಾವು ಜೀವಿಸಬೇಕು. ನಮಗೆ ಇಷ್ಟ ಬಂದ ಹಾಗೆ ಅಲ್ಲ, ನಮಗೆ ಮನಸ್ಸಿಗೆ ಇಚ್ಛೆ ಬಂದ ಹಾಗೆ ಅಲ್ಲ. ಪ್ರೈಸ್ ದಿ ಲಾರ್ಡ್. ಯಾರೋ ಒಬ್ರು ಒಂದು ವಿಡಿಯೋ ಮಾಡಾಕ್ತಾರೆ, ಅಯ್ಯೋ ಇಲ್ಲಿ ನೋಡಿ ಎಂತ ಅದ್ಭುತ, ಇಲ್ಲಿ ಸ್ವರೂಪ ಇಟ್ಟಿದ್ದಾರೆ, ಇಲ್ಲಿ ಅದ್ಭುತ, ಇದಾಯ್ತು ಅದಾಯ್ತು ಇದಾಯ್ತು ಅಂತ ಹೇಳಿ. ಪ್ರೈಸ್ ದಿ ಲಾರ್ಡ್. ಯಾವಾಗ ನಾವು ಸತ್ಯವನ್ನ ಅರಿತುಕೊಳ್ಳೋದಿಲ್ವೋ, ಯಾವಾಗ ನಾವು ಸುಳ್ಳಿಗೆ ಸ್ಥಳ ಕೊಡ್ತೀವೋ, ಆ ಸುಳ್ಳು ನಮ್ಮನ್ನ ನರಕಕ್ಕೆ ಕರ್ಕೊಂಡೋಗುತ್ತೆ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ಇಕ್ಕಟ್ಟಾದ ಬಾಗಿಲ ಮುಖಾಂತರ ನೀವು ಒಳಗಡೆ ಬರಬೇಕಾಗುತ್ತೆ. ಇಕ್ಕಟ್ಟಾದ ಬಾಗಿಲು. ಕ್ರೈಸ್ತ ಜೀವನ ಅಂತ ಹೇಳಿದ್ರೆ ತಮಾಷೆಯ ಜೀವನ ಅಲ್ಲ. ನಾವು ಅನ್ಕೊಂಡಾಗಿ ಜೀವಿಸುವುದು ಕ್ರೈಸ್ತ ಜೀವನ ಅಲ್ಲ. ಪ್ರಭುವಿನ ಶಿಷ್ಯರಾಗಬೇಕು ಅಂತ ಹೇಳಿದ್ರೆ ಅದು ತಮಾಷೆ ವಿಷಯನೇ ಅಲ್ಲ. ಮತ್ತಾಯನ ಬರೆದ ಶುಭ ಸಂದೇಶದಲ್ಲಿ ಹೇಳೋ ಪ್ರಕಾರ ಎಲ್ಲದಕ್ಕಿಂತಲೂ ಮಿಗಿಲಾಗಿ ನಾವು ಪ್ರಭುವನ್ನ ಪ್ರೀತಿಸಿದರೆ ಮಾತ್ರ ಅದು ಸಾಧ್ಯ. ಇಲ್ಲಾಂದ್ರೆ ಎಂದಿಗೂ ಸಾಧ್ಯ ಆಗ್ಲಿಕ್ಕೆ ಎಂದಿಗೂ ಸಾಧ್ಯ ಇಲ್ಲ ಪ್ರಭುವಿನ ಶಿಷ್ಯರಾಗ್ಲಿಕ್ಕೆ. 2 ದೋಣಿಯಲ್ಲಿ ನಾವು ಕಾಲಿಡ್ಲಿಕ್ಕೆ ಆಗೋದಿಲ್ಲ. 2 ಯಜಮಾನರಿಗೆ ನಾವು ಸೇವೆ ಮಾಡಲಿಕ್ಕೆ ಆಗೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಯಾವಾಗ ಸತ್ಯವಾದ ಬೋಧಕರು ನಮಗೆ ಸಿಗ್ತಾರೋ
ನೋಡಿ, ಕೆಲವು ಬೋಧಕರು ಬೋಧಿಸ್ಬೇಕಾದ್ರೆ ಗೊತ್ತಾಗೋಗುತ್ತೆ, ಅವರ ಬೋಧನೆ ಮುಖಾಂತರ ಗೊತ್ತಾಗೋಗುತ್ತೆ ಇದು ಪರಲೋಕದ ಬೋಧನೆ. ಕೆಲವು ಬೋಧಕರು ಬೋಧಿಸ್ಬೇಕಾದ್ರೆ ಗೊತ್ತಾಗೋಗುತ್ತೆ ಇದು ಲೋಕದ ಬೋಧನೆ. ಲೋಕದ ಬೋಧನೆ ವ್ಯಕ್ತಿಯನ್ನ ತೃಪ್ತಿಪಡಿಸುತ್ತದೆ. ಏನ್ ಮಾಡುತ್ತೆ? ತೃಪ್ತಿಪಡಿಸುತ್ತೆ. ತೃಪ್ತಿ. ಆ ವಾಕ್ಯಗಳನ್ನು ಕೇಳ್ಬೇಕಾದ್ರೆ ವಾಹ್, ಆಹಾ ಸೂಪರ್, ಆಹಾ ನನಗೆ ಹೇಳ್ತಾ ಇರೋದು, ನನಗೆ ಮಾತಾಡ್ತಾ ಇರೋದು. ಆದ್ರೆ ಪರಲೋಕದ ಬೋಧನೆ ತಮಾಷೆ ಅಲ್ಲ. ಈಗ ಪ್ರಭು ಯೇಸು ಕ್ರಿಸ್ತರು ನಮಗೆ ಬೋಧಕರಾದ್ರೆ ನಾವು ಇರ್ತೀವಿ ಅಂತ ಅನ್ಕೊಳ್ತೀರಾ? ನಾವು ಕ್ಲಾಸ್ಗೆ ಬರ್ತೀವಿ ಅನ್ಕೊಳ್ತೀರಾ? ಚಾನ್ಸೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಪ್ರಭು ಯೇಸು ಎಂಬ ಬೋಧಕರ ನುಡಿಗಳು ಯೋಹಾನನು ಬರೆದ ಶುಭ ಸಂದೇಶ 6ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. ಪ್ರಭುವಿನ ನುಡಿಗಳು ಎಲ್ಲ ಏನಾಗಿತ್ತು? 6ನೇ ಅಧ್ಯಾಯ 60ನೇ ವಾಕ್ಯದಲ್ಲಿ ಯೇಸು ಸ್ವಾಮಿಯ ಶಿಷ್ಯರಲ್ಲಿ ಹಲವರು ಇವು ಕಟುವಾದ ಮಾತುಗಳು. ಪರಲೋಕದ ನುಡಿಗಳು, ಪರಲೋಕದ ಬೋಧನೆ ಯಾವಾಗಲೂ ಅಷ್ಟೇ ಕಟುವಾಗಿರುತ್ತೆ. ನಾವು ಮಾಡುತ್ತಿರುವ ಪಾಪಗಳನ್ನ ಅದು ಎಚ್ಚರಿಸುತ್ತೆ. ನೀನು ಈ ತರ ಪಾಪ ಮಾಡ್ತಾ ಇದೀಯ, ಮಾಡಬೇಡ, ನೀನು ಮಾಡಬಾರದು, ಈ ರೀತಿಯ ಪಾಪಗಳನ್ನು ನೀನು ಮಾಡಬಾರದು. ಇದು ಪರಲೋಕದ ಎಚ್ಚರಿಕೆ. ಲೋಕದ ಆ ರೀತಿ ಅಲ್ಲ. ಲೋಕದ್ದು ಅದೊಂಥರ ತೃಪ್ತಿ ಕೊಡುವಂಥದ್ದು. ಓಕೆ, ಸಣ್ಣ ಉದಾಹರಣೆ ಹೇಳ್ತೀನಿ ನಿಮ್ಗೆ. ಸಣ್ಣದರಲ್ಲಿ ಅತಿ ಸಣ್ಣ ಒಂದು ಉದಾಹರಣೆ ಇದು. ಈಗ ನಾವು ಚರ್ಚಿಗೆ ಹೋಗ್ತೀವಿ ಅಂತ ತಿಳ್ಕೊಳ್ಳೋಣ. ಯಾವುದೋ ಒಂದು ಚರ್ಚ್ಗೆ ಹೋಗ್ತೀವಿ. ಆ ಸ್ಥಳದಲ್ಲಿ ಪವಿತ್ರಾತ್ಮರು ನಿಮ್ಮನ್ನ ಮುನ್ನಡೆಸುವುದೇ ಆಗಿದ್ದರೆ, ಪವಿತ್ರಾತ್ಮರಿಗೆ ನೀವು ನಿಮ್ಮ ಕುಟುಂಬದಲ್ಲಿ ಸ್ಥಳ ಕೊಟ್ಟಿದ್ದೆ ಆದ್ರೆ, ನಿಮ್ಮ ಜೀವನದಲ್ಲಿ ಸ್ಥಳ ಕೊಟ್ಟಿದ್ರೆ ಆದ್ರೆ, ಆ ಸ್ಥಳಕ್ಕೆ ಪ್ರವೇಶವಾಗುವುದಕ್ಕಿಂತ ಮುಂಚಿತವಾಗಿಯೇ ಪವಿತ್ರಾತ್ಮ ತಿಳಿಸ್ಕೊಡ್ತಾರೆ, ನೀನು ನಿನ್ನ ಪಾದರಕ್ಷೆಗಳನ್ನ ದೂರ ಇಟ್ಟು ಬಾ. ಪವಿತ್ರಾತ್ಮರಿಂದ ತುಂಬಲ್ಪಟ್ಟ ವ್ಯಕ್ತಿ ಪ್ರಭುವಿನ ನುಡಿಗೆ ಅವನು ತಲೆ ಬಾಗ್ತಾನೆ. ಪ್ರಭುವಿಗೆ ಅತಿ ಮುಖ್ಯವಾದ ಸ್ಥಾನಮಾನವನ್ನು ಕೊಡ್ತಾನೆ. ವಸ್ತುಗಳಿಗಿಂತಲೂ, ವ್ಯಕ್ತಿಗಳಿಗಿಂತಲೂ, ವಿಷಯಗಳಿಗಿಂತಲೂ ಹೆಚ್ಚಾಗಿ ಅವನು ಪ್ರಭುವನ್ನು ಪ್ರೀತಿಸ್ತಾನೆ. ದೇವರು ಅಂತವರೊಂದಿಗೆ ಮಾತನಾಡ್ತಾರೆ. ಮೋಶೆಗೆ ದೇವರು ಹೇಳಿದ್ರು, ನಾನು ನಿನ್ನೊಂದಿಗೆ ಮಾತನಾಡಬೇಕು, ನೀನು ಇರುವ ಸ್ಥಳ ಪರಿಶುದ್ಧವಾದದ್ದು, ಹಾಗಾಗಿ ನಿನ್ನ ಪಾದರಕ್ಷೆಗಳನ್ನು ದೂರ ಇಡು ಅಂತ ಹೇಳಿದ್ರು. ಮೋಶೆ ಹೇಳ್ಬೋದಾಗಿತ್ತು, ಲೆದರ್ದಪ್ಪ, ಇದು ತುಂಬಾ ಕಾಸ್ಟ್ಲಿ. ಆಗಲ್ಲ, ತುಂಬಾ ಕಾಸ್ಟ್ಲಿ ಇದು ಲೆದರ್ದು. ಯಾಕಂತ ಹೇಳಿದ್ರೆ ಮೋಶೆ ಎಲ್ಲಿದ್ರು? ಒಂದು ದೊಡ್ಡ ರಾಜನ ಮನೆಯಲ್ಲಿ ಅವರಿದ್ರು ಅಲ್ವಾ? ಪ್ರೈಸ್ ದಿ ಲಾರ್ಡ್, ಹೌದಾ? ಹಾಗಾಗಿ ಮೋಶೆ ಹೇಳ್ಬೋದಾಗಿತ್ತು, ಇದೆಲ್ಲ ತುಂಬಾ ಕಾಸ್ಟ್ಲಿ, ಇದೆಲ್ಲ ಬಿಚ್ಚಕ್ಕಾಗಲ್ಲ. ಈಗಲಾದ್ರೆ ಶೂ ತರ ಬಂದಿದೆ, ಬೇಗ ಟಕ್ ಅಂತ ಬಿಚ್ಚಿ ಮತ್ತೆ ಹೊಸದಾಗಿ ಹಾಕೊಬಹುದು. ಬಟ್ ಆಗಿನ ಕಾಲದಲ್ಲಿ ಆ ರೀತಿ ಅಲ್ಲ. ಅಲ್ಲಿ ತುಂಬಾ ಕಾಲಿಗೆ ಸುತ್ತುವಂತ ದಾರಗಳೆಲ್ಲ ಇತ್ತು. ಅದನ್ನೇ ಮೋಶೆ ಹೇಳ್ಬೋದಾಗಿತ್ತು, ಇಲ್ಲಪ್ಪ ನನ್ನ ಕೈಲಿ ಬಿಚ್ಚಕ್ಕಾಗಲ್ಲ, ನನ್ನ ಕೈಲಿ ತೆಗಿಯಕ್ಕಾಗಲ್ಲ. ಪ್ರೈಸ್ ದಿ ಲಾರ್ಡ್. ಆ ತರ ಏನಾದ್ರೂ ಮೋಶೆ ಏನಾದ್ರೂ ಹಠ ಹಿಡಿದಿದ್ರೆ ದೇವರು ಅವನೊಂದಿಗೆ, ಮೋಶೆಯೊಂದಿಗೆ ಮಾತನಾಡಲಿಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ. ಒಂದು ಗಮನ ಕೊಟ್ಟು ಕೇಳಿಸ್ಕೊಳ್ಳಿ, ದೇವರು ವಿಧೇಯತೆಯನ್ನ ಮೆಚ್ಚುವಷ್ಟು ಬಲಿಗಳನ್ನ ಅವರು ಮೆಚ್ಚೋದೇ ಇಲ್ಲ. ವಿಧೇಯತೆ. ಮಾತೆ ಮರಿಯಮರ ಆಭರಣಗಳನ್ನು ಹೇಳಿ ನೋಡೋಣ. 3 ಆಭರಣಗಳು: ಪ್ರಾಮಾಣಿಕತೆ, ವಿಧೇಯತೆ. ಅರ್ಥ ಆಯ್ತಾ? ಈಗ ಬಂತ ಅಲ್ಲಿ ವಿಧೇಯತೆ. ಯಾಕೆ ಮಾತೆ ಮರಿಯಮ್ಮನವರಲ್ಲಿ ಬಂದು ದೇವರು ನೆಲೆಸಿದ್ರು, ಯೇಸು ಸ್ವಾಮಿ ನೆಲೆಸಿದ್ರು? ಬಿಕಾಸ್ ಆಫ್ ವಿಧೇಯತೆ ಇತ್ತು. ವಿಧೇಯತೆ ಇತ್ತು. ನಮ್ಮಲ್ಲಿದೆಯಾ? ವಾಕ್ಯ ಒಂದು ಹೇಳ್ತಾ ಇದೆ, ನಾವು ಜೀವಿಸ್ತಾ ಇರೋದೇ ಒಂದು, ಕೇಳಿಸ್ಕೊಳ್ತಾ ಇರೋದು ಪ್ರಭುವಿನ ಜೀವವುಳ್ಳ ವಾಕ್ಯ, ಜೀವಿಸ್ತಾ ಇರೋದು ಲೋಕದ ವ್ಯಕ್ತಿಗಳು ತಿಳಿಸಿಕೊಡುವ ಹಾಗೆ.
ಈಗ ವಾಕ್ಯಗಳನ್ನು ನಾವು ಓದ್ತೀವಿ, ಇರುವುದರಲ್ಲೇ ತೃಪ್ತರಾಗಿರಿ, ಇರುವುದರಲ್ಲೇ ತೃಪ್ತರಾಗಿ, ನಾನು ಎಂದಿಗೂ ನಿಮ್ಮನ್ನ ಕೈ ಬಿಡೋದಿಲ್ಲ, ಹಣದಾಸಿಗೆ ಬಲಿಯಾಗಬೇಡಿ ಅಂತ ಹೇಳ್ತೀವಿ. ಆದ್ರೆ ನಾವೇನ್ ಮಾಡ್ತೀವಿ? ಆಸೆ ಪಡ್ತೀವಿ, ದುರಾಸೆ ಪಡ್ತೀವಿ, ಬೇರೆಯವರ ವಸ್ತುಗಳನ್ನ ಕಿತ್ಕೊಳ್ತೀವಿ, ಬೇರೆಯವರ ಜಾಗಗಳನ್ನ ಕಿತ್ಕೊಳ್ತೀವಿ, ಬೇರೆಯವರ ಬಟ್ಟೆಗಳನ್ನ ಕಿತ್ಕೊಳ್ತೀವಿ, ಹಣ ಕಿತ್ಕೊಳ್ತೀವಿ, ಅಧಿಕಾರ ಕಿತ್ಕೊಳ್ತೀವಿ, ಎಲ್ಲ ಮಾಡ್ತೀವಿ. ಮಾಡಲ್ವಾ? ಈಗ ಯೇಸು ಸ್ವಾಮಿ ಹೇಳ್ತಾರೆ, ನನ್ನ ಮಾತಿಗೆ ನೀವು ಶರಣರಾಗಬೇಕು ಅಂತ ಹೇಳಿದ ಮೇಲೂ ಅದಕ್ಕೆ ವಿರುದ್ಧವಾಗಿ ನಾವು ಜೀವಿಸ್ತಾ ಇದೀವಿ ಅಂದ್ರೆ ನಾವು ಯಾರ ಬೋಧನೆಗೆ ಹೆಚ್ಚು ಮಹತ್ವ ಕೊಡ್ತಾ ಇದೀವಿ? ಲೋಕದ ಬೋಧನೆಗೆ. ಪ್ರೈಸ್ ದಿ ಲಾರ್ಡ್. ಲೋಕಾಧಿಪತಿ, ಈ ಲೋಕ ಯಾರಿಗೆ ಸೇರಿದೆ? ಈಗ ಯಾರಿಗೆ ಸೇರಿದೆ? ಸೈತಾನನಿಗೆ. ಹೌದು, ಸೈತಾನನಿಗೆ ಸೇರಿದೆ. ಈಗ ಸೈತಾನನಿಗೆ ಸೇರಿದೆ ಅಂದ್ಮೇಲೆ ನಾವು ಅದರೊಂದಿಗೆ ಪ್ರಯಾಣ ಬೆಳೆಸಬೇಕಾದ್ರೆ ನಾವು ಹಿಂತಿರುಗಿ ಬಂದ್ಬಿಡ್ಬೇಕಾ? ಹಿಂತಿರುಗಿ ಬರಬೇಕು. ಪ್ರೈಸ್ ದಿ ಲಾರ್ಡ್. ಯಾವಾಗ ನೀವು ಶಿಷ್ಯರಾಗ್ತಿರೋ ಆಗ ಪ್ರಭುವಿನ ಮಾತಿಗೆ ಶರಣಾಗಬೇಕು. ನಂತರ ಸತ್ಯವನ್ನ ಅರಿತುಕೊಳ್ಳಬೇಕು. ನಿನ್ನೆ ಅಥವಾ ಇವತ್ತು ಅನ್ಕೊಳ್ತೀನಿ, ಒಂದು ವಿಡಿಯೋ ನೋಡ್ತಾ ಇದ್ದೆ. ಹೊರದೇಶದಲ್ಲಿ ವಿಗ್ರಹಗಳು ಅಳ್ತಾ ಇದೆ, ಸ್ವರೂಪಗಳೆಲ್ಲ ಅಳ್ತಾ ಇದೆ, ಅದ್ರ ಕಣ್ಣಲ್ಲಿ ನೀರು ಬರ್ತಾ ಇದೆ. ಪ್ರಭು ಯೇಸು ಕ್ರಿಸ್ತರ ಸ್ವರೂಪ, ಮಾತೆಮರಿಯವರ ಸ್ವರೂಪ, ಅದರಲ್ಲಿ ಕಣ್ಣಲ್ಲಿ ನೀರು ಬರ್ತಾ ಇದೆ. ಅದರ ಅರ್ಥ ಏನು? ಮಾತೆಮರಿಯವರು ಅಳ್ತಾ ಇದಾರೆ ಅಂತನಾ? ಯೇಸು ಸ್ವಾಮಿ ಅಳ್ತಾ ಇದಾರಂತನಾ? ಸ್ವರೂಪದ ಮುಖಾಂತರ ಯೇಸು ಸ್ವಾಮಿ ಅಳ್ತಾ ಇದಾರಂತನಾ? ಅಥವಾ ಮಾತೆಮರಿಯವರು ಅಳ್ತಾ ಇದ್ದಾರೆ, ಸ್ವರೂಪದ ಮುಖಾಂತರ ಅಳ್ತಾ ಇದಾರಂತನಾ? ಮತ್ತೆ ಏನದರ ಅರ್ಥ? ಒಂದು ವಾಕ್ಯ ಓದೋಣ. ಪ್ರೈಸ್ ದಿ ಲಾರ್ಡ್. ಕೊರಿಂಥರಿಗೆ ಬರೆದ 2ನೇ ಪತ್ರ 2ನೇ ಅಧ್ಯಾಯ ವಾಕ್ಯ 11 ಓದಿ. ಸೈತಾನನ ಕುತಂತ್ರಗಳನ್ನು ನಾವು ಅರಿಯದವರಲ್ಲ, ಅವನ ಕೈ ಮೇಲಾಗದಂತೆ ನಾವು ನೋಡಿಕೊಳ್ಳಬೇಕು. ಈಗ ಸ್ವರೂಪಗಳಲ್ಲಿ ಕಣ್ಣೀರು ಬರ್ತಾ ಇರೋದು ಇದೆಲ್ಲ ಯಾವ ಯೇಸು ಸ್ವಾಮಿ ಅಳ್ತಾ ಇದಾರ? ಸೈತಾನನು ಮಾಡುವಂತ ಕುತಂತ್ರಗಳು. ಯಾಕಂದ್ರೆ ಆ ಕುತಂತ್ರಗಳನ್ನು ನೋಡಿ ನೀವೆಲ್ಲೋಬೇಕು? ದೇವರ ಮಾರ್ಗದಿಂದ ನೀವೆಲ್ಲೋಬೇಕು? ಸೈತಾನನ ಮಾರ್ಗಕ್ಕೆ ಹೋಗ್ಬೇಕು. ಸೈತಾನನ ನೋಡಿ ಎಷ್ಟು ಈಸಿಯಾಗಿ, ಎಷ್ಟು ಸುಂದರವಾಗಿ ನಮ್ಮನ್ನ ಕರ್ಕೊಂಡು ಹೋಗ್ತಾನೆ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ನಾವೇನ್ ಮಾಡಬೇಕು ಅಂತ ಹೇಳಿದ್ರೆ, ದೇವರ ವಾಕ್ಯಗಳನ್ನ ಅತಿ ಹೆಚ್ಚು ಆಲಿಸಿ ಧ್ಯಾನಿಸಿ ಅದನ್ನ ಪರಿಶೋಧಿಸ್ಬೇಕಂತೆ. ಪರಿಶೋಧಿಸಿ ಆದ್ಮೇಲೆ ಅದನ್ನ ನಾವು ಅಂಗೀಕಾರ ಮಾಡಿಕೊಳ್ಬೇಕು ಅಂತ ಸಂತ ಪೌಲರು ತೆಸ್ಸಲೋನಿಗೆ ಬರೆದ 1ನೇ ಪತ್ರ 5ನೇ ಅಧ್ಯಾಯ ವಾಕ್ಯ 19, 20, 21, 22 ಈ 4 ವಾಕ್ಯಗಳನ್ನು ಓದೋಣ. 1 ತೆಸ್ಸಲೋನಿ 5ನೇ ಅಧ್ಯಾಯ ವಾಕ್ಯ 19ರಿಂದ 22. ಪವಿತ್ರಾತ್ಮರನ್ನು ನಿಶ್ಚೇತನಗೊಳಿಸಬೇಡಿ, ಪ್ರವಾದನೆಗಳನ್ನು ಅಲ್ಲಗಳೆಯದಿರಿ, ಅವುಗಳನ್ನೆಲ್ಲ ಪರಿಶೋಧಿಸಿ ಒಳ್ಳೆಯದನ್ನು ಅಂಗೀಕರಿಸಿರಿ, ಕೆಟ್ಟದನ್ನೆಲ್ಲ ಬಿಟ್ಟು ಬಿಡಿ. ಯಾಕೆ ಪವಿತ್ರಾತ್ಮರನ್ನು ನಿಶ್ಚೇತನಗೊಳಿಸದಿರಿ ಅಂತ ಹೇಳ್ತಾ ಇದ್ದಾರೆ? ಯಾಕೆ ಆ ಮಾತು ಹೇಳ್ತಾ ಇದ್ದಾರೆ? ಕ್ಷಮೆ ಇಲ್ಲ ಬ್ರದರ್, ಅವ್ರನ್ನೇನಾದ್ರು ನಾವು ನೋವು ಮಾಡಿದ್ರೆ ನಮ್ಗೆ ಕ್ಷಮೆ ಇಲ್ಲ. ಓಕೆ, ಕ್ಷಮೆ ಇಲ್ಲ. ಬಟ್ ಅಲ್ಲಿ ವಾಕ್ಯ ಏನ್ ಹೇಳ್ತಾ ಇದೆ? ಅವರನ್ನ ನಿಶ್ಚೇತನಗೊಳಿಸಬೇಡಿ ಅಂತ ಹೇಳ್ತದೆ. ಯಾಕೆ ಹೇಳ್ತದೆ? ಮೊದಲಿಗೆ ಯಾಕೆ ಆ ಪದವನ್ನು ಬಳಸ್ತಾ ಇದ್ದಾರೆ? ಮೊದಲಿಗೆ ಇದನ್ನೇ ಹೇಳ್ಬೋದಾಗಿತ್ತಲ್ಲ, ಪ್ರವಾದನೆಗಳನ್ನ ಅಲ್ಲಗಳೆಯದಿರಿ, ಅವುಗಳನ್ನ ಎಲ್ಲ ಪರಿಶೋಧಿಸಿರಿ, ಅಥವಾ ಕೆಟ್ಟದನ್ನ ಬಿಟ್ಟು ಬಿಡಿ ಅಂತ ಈ ರೀತಿ ವಾಕ್ಯ ಮೊದಲಿಗೆ ಬರ್ಬೋದಾಗಿತ್ತಲ್ಲ.
ಯಾಕೆ ಮೊದಲನೇದಾಗಿ ಅವ್ರು ಹೇಳ್ತಾರೆ ಪವಿತ್ರಾತ್ಮರನ್ನ ನಿಶ್ಚೇತನಗೊಳಿಸಿದಿರಿ ಅಂತ ಯಾಕೆ ಹೇಳ್ತಾ ಇದ್ದಾರೆ? ದೇವರ ವಾಕ್ಯವನ್ನು ಅಲ್ಲಗಳೆಯುವುದು ಬ್ರದರ್. ದೇವರ ವಾಕ್ಯವನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ಜೀವಿಸಿದಾಗ ಅದು ಪವಿತ್ರಾತ್ಮರನ್ನ ನಾವು ಅಲ್ಲಗಳೆದ. ಇಲ್ಲ ನನ್ನ ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ. ಯಾಕೆ ಪವಿತ್ರಾತ್ಮರನ್ನ ನಿಶ್ಚೇತನಗೊಳಿಸಬೇಡಿ ಅಂತ ಹೇಳ್ತಾ ಇದ್ದಾರೆ? ಯಾಕೆ ಸಂತ ಪೌಲರಾಗಿ ಬರೆದಿಟ್ರು? ಪೌಲರ ಲೋಕದಲ್ಲಿ ಮುನ್ನಡೆಸ್ತಾ ಇರೋದು ಪವಿತ್ರಾತ್ಮ, ಅದಕ್ಕೋಸ್ಕರ. ಆಮೆನ್, ಪ್ರೈಸ್ ದಿ ಲಾರ್ಡ್. ನೋಡಿ, ಪವಿತ್ರಾತ್ಮರನ್ನ ನಾವು ನಿಶ್ಚೇತನಗೊಳಿಸಿದ್ರೆ ಪ್ರವಾದನೆಗಳೆಲ್ಲ ಏನಾಗುತ್ತೆ? ಅಲ್ಲಗಳ್ದಂಗಾಗುತ್ತೆ. ನೋಡಿ, ಇದೆಲ್ಲ ಒಂದು ರೂಟ್, ಒಂದು ಮಾರ್ಗ. ಈಗ ಪ್ರವಾದನೆಗಳನ್ನ ನೀವು ಅಲ್ಲಗಳಿಬೇಕು ಅಂದ್ರೆ ಮೊದಲನೇ ಯಾರು ಬ್ಲಾಕ್ ಮಾಡಬೇಕು? ಯಾರನ್ನ ಬ್ಲಾಕ್ ಮಾಡಬೇಕು? ಪವಿತ್ರಾತ್ಮರನ್ನ ಬ್ಲಾಕ್ ಮಾಡಬೇಕು. ಪವಿತ್ರಾತ್ಮರನ್ನ ನಿಮ್ಮಿಂದ ಬ್ಲಾಕ್ ಮಾಡಿದ್ರೆ ಪ್ರವಾದನೆಗಳು ನಿಮ್ಗೆ ಮನಸ್ಸಿಗೆ ಇಚ್ಛೆ ಬಂದಾಗೆ ನೀವು ತಿಳ್ಕೊಬಹುದು, ಏನ್ ಬೇಕಾದ್ರೂ ತಿಳ್ಕೊಬಹುದು. ಕಳೆದ ಬಾರಿ ನಾವು ಒಬ್ಬ ಯಾಜಕರು ಹೇಳ್ತಾ ಇದಾರಲ್ಲ, ಪರಲೋಕದಲ್ಲಿ ಕಿಟಕಿ ಇದೆ, ಮಾಧ್ಯಮರು ಪಾಪಿಗಳನ್ನ ಕಿಟಕಿ ಮುಖಾಂತರ ಪರಲೋಕ ಕಳಿಸ್ತಾರೆ. ಇದೆಲ್ಲ ಎಲ್ಲಿಂದ ಬಂತು? ಇದು ಬೈಬಲಲ್ಲಿ ಇಲ್ವೇ ಇಲ್ಲ. ಎಲ್ಲಾದ್ರೂ ಇದೆಯಾ? ಎಲ್ಲೂ ಇಲ್ಲ. ಹಾಗಾದ್ರೆ ಈ ಪ್ರವಾದನೆ, ಈ ಬೋಧನೆ ಎಲ್ಲಿಂದ ಬಂತು? ಲೋಕದ ಬೋಧನೆ, ಜನರನ್ನ ಮೆಚ್ಚಿಸುವುದಕ್ಕಾಗಿ ಬೋಧನೆ. ಅರ್ಥ ಆಗ್ತಾ ಇದೆಯಾ? ಪ್ರವಾದನೆಗಳ ಇಲ್ಲಿ ಮುಖ್ಯವಾಗಿ ಹೇಳ್ತಾರೆ ಪವಿತ್ರಾತ್ಮರನ್ನು ನಿಶ್ಚೇತನಗೊಳಿಸಿದಿರಿ. ಯಾಕೆ ಅಂತ ಹೇಳಿದ್ರೆ ಪ್ರವಾದನೆಗಳನ್ನ ಯೋಹಾನನ ಬರೆದ ಶುಭ ಸಂದೇಶ 16ನೇ ಅಧ್ಯಾಯ ಪ್ರೈಸ್ ದಿ ಲಾರ್ಡ್. ಅಲ್ಲಿ ಒಂದು ನಿಮಿಷ, 14ನೇ ಅಧ್ಯಾಯ 26ನೇ ವಾಕ್ಯದಲ್ಲಿ ನಾವು ಕಳೆದ ಬಾರಿ ಓದ್ದೋ, ಅವ್ರೇನ್ ಮಾಡ್ತಾರೆ? ಪ್ರಭು ಯೇಸು ಕ್ರಿಸ್ತರು ಏನು ಬೋಧಿಸಿದಾರೋ, ಆ ಪ್ರವಾದನೆಗಳನ್ನೆಲ್ಲ ಏನ್ ತಿಳಿಸ್ಕೊಟ್ಟಿದಾರೋ ಅದನ್ನೇ ಅವ್ರು ಬೋಧಿಸ್ತಾರೆ. ಮತ್ತೆ ಹೊಸದಾಗಿ ಏನೋ ಅವ್ರು ಏನ್ ಮಾಡಲ್ಲ, ಏನು ಸೇರ್ಸೋದಿಲ್ಲ, ಏನು ತೆಗಿಯೋದಿಲ್ಲ, ಏನು ಬೋಧಿಸಲ್ಲ. ಹಾಗಾಗಿ ಪವಿತ್ರಾತ್ಮರನ್ನ ನಿಶ್ಚೇತನಗೊಳಿಸಬಾರದು. ಹಾಗಾಗಿ ಪವಿತ್ರಾತ್ಮರನ್ನ ನೀವು ನಿಶ್ಚೇತನಗೊಳಿಸದೇ ಇದ್ರೆ ಎಲ್ಲ ಪ್ರವಾದನೆಗಳನ್ನ ಅವರು ತಿಳಿಸ್ಕೊಡ್ತಾ ಹೋಗ್ತಾರೆ. ಒಂದೊಂದು ಪ್ರವಾದನೆಗಳನ್ನ ತಿಳಿಸ್ಕೊಡ್ತಾರೆ, ಪ್ರವಾದನೆಗಳ ಗೂಢಾರ್ಥಗಳನ್ನು ತಿಳಿಸ್ಕೊಡ್ತಾರೆ, ಪ್ರವಾದನೆಗಳನ್ನ ಅರ್ಥೈಸಿಕೊಳ್ಳುವಂತ ಜ್ಞಾನವನ್ನ ಅವರು ಕೊಡ್ತಾರೆ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ನಾವೇನ್ ಮಾಡ್ಬೇಕು? ಒಳ್ಳೆಯದನ್ನೆಲ್ಲ ಅಂಗೀಕರಿಸಿಕೊಳ್ಬೇಕು. ಈ ಒಳ್ಳೆಯದನ್ನೆಲ್ಲ ತಿಳಿಸ್ಕೊಡೋದು ಯಾರು ಅಂತ ಹೇಳಿದ್ರೆ ಪವಿತ್ರಾತ್ಮರು. ಕೆಟ್ಟದೆಲ್ಲ ತಿಳಿಸ್ಕೊಡೋದು ಯಾರು ಅಂತ ಹೇಳಿದ್ರೆ ಸೈತಾನ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ? ಈಗ ಯೇಸು ಸ್ವಾಮಿಯ ಶಿಷ್ಯ ಆಗ್ಬೇಕು ಅಂತ ಹೇಳಿದ್ರೆ ಅವನು ಮೊದಲು ಸತ್ಯವನ್ನ ಅರಿತಿರ್ಬೇಕು. ಆಗ ಮಾತ್ರ ಅವನು ಶಿಷ್ಯನಾಗ್ಲಿಕ್ಕೆ ಸಾಧ್ಯ. ಇಲ್ಲ ಅಂತ ಹೇಳಿದ್ರೆ ಅವನು ಶಿಷ್ಯನಾಗಲಿಕ್ಕೆ ಸಾಧ್ಯ ಇಲ್ಲ. ಕೊನೆಗೆ ಒಂದು ವಾಕ್ಯ ಓದೋಣ. ಯೆಶಾಯ ಪ್ರವಾದಿಯ ಗ್ರಂಥ 8ನೇ ಅಧ್ಯಾಯ ವಾಕ್ಯ 16. 8ನೇ ಅಧ್ಯಾಯ 16ನೇ ವಾಕ್ಯ. ಯೆಶಾಯ 8:16. ಪ್ರೈಸ್ ದಿ ಲಾರ್ಡ್. ದಿವ್ಯ ಬೋಧನೆಯನ್ನು ಓದಿ ಸಿಸ್ಟರ್. ದಿವ್ಯ ಬೋಧನೆಯನ್ನು ಸುಭದ್ರವಾಗಿ ಇರಿಸು, ಅದನ್ನು ನನ್ನ ಶಿಷ್ಯರಿಗೆ ಉಪದೇಶ ಮಾಡಿ ಸುರಕ್ಷಿತವಾಗಿ ಇರಿಸು. ಪ್ರೈಸ್ ದಿ ಲಾರ್ಡ್. ದಿವ್ಯ ಬೋಧನೆ ನೋಡಿ, ಅದು ಎಷ್ಟು ಮಹತ್ವ ಕೊಡ್ತಾರೆ ನೋಡಿ. ಬೋಧನೆ ಅಂತ ಹೇಳ್ಬೋದಾಗಿತ್ತು ಅಲ್ವಾ? ಬೋಧನೆ ಅಂತ ತಿಳಿಸ್ಬೋದಾಗಿತ್ತು. ಇಲ್ಲಿ ಏನ್ ಹೇಳ್ತಾರೆ? ದಿವ್ಯ ಬೋಧನೆ ಅಂದ್ರೆ ಪರಿಶುದ್ಧವಾದ ಬೋಧನೆಯನ್ನ ಸುಭದ್ರವಾಗಿರಿಸು. ಸುಭದ್ರ ಅಂದ್ರೆ ಏನು? ಸುರಕ್ಷಿತವಾಗಿಡು, ನನ್ನ ಶಿಷ್ಯರಿಗೆ ಉಪದೇಶ ಮಾಡಿ ಸುರಕ್ಷಿತವಾಗಿರಿಸು. ಯಾರಿಗೆ? ಶಿಷ್ಯನಿಗೆ ನೀನು ಸತ್ಯವನ್ನ ಅಂದ್ರೆ ದಿವ್ಯ ಬೋಧನೆಯನ್ನ ಬೋಧಿಸಿದಾಗ ಆ ಶಿಷ್ಯ ಅದನ್ನ ಅಂಗೀಕಾರ ಮಾಡಿಕೊಂಡ್ರೆ ಅವನು ಸುರಕ್ಷಿತನಾಗ್ತಾನೆ. ಅವನೇನ್ ಮಾಡ್ತಾನೆ? ನಂತರ ಹೋಗಿ ಏನ್ ಮಾಡ್ತಾನೆ? ಪ್ರೈಸ್ ದಿ ಲಾರ್ಡ್. ಲೋಕಕ್ಕೆ ಹೋಗಿ ಅವನೇನ್ ಮಾಡ್ತಾನೆ? ಸುವಾರ್ತೆ ಸಾರ್ತಾನೆ. ಯಾವ ರೀತಿ ಸುವಾರ್ತೆ ಸಾರ್ತಾನೆ ಅವನು?
ಯಾವ ರೀತಿ ಸುವಾರ್ತೆ ಸಾರ್ತಾನೆ? ಸತ್ಯದ ಸುವಾರ್ತೆ ಸಾರ್ತಾನೆ. ಈಗ ನಾವೆಲ್ಲ ಶಿಷ್ಯರು ಅಂತ ಅನ್ಕೊಂಡಿದೀವಲ್ವಾ? ನಮ್ಗೆ ದೀಕ್ಷಾಸ್ಥಾನ ಕೊಟ್ಟಾಯ್ತು, ದೀಕ್ಷಾಸ್ಥಾನ ಸಿಕ್ತು, ಜ್ಞಾನಸ್ಥಾನ ಸಿಕ್ತು, ದೃಢೀಕರಣ ಸಿಕ್ತು, ನಾವು ಶಿಷ್ಯರು ಅಂತ ನಾವು ಏನಾದ್ರು ಅನ್ಕೊಂಡ್ರೆ ನಮ್ಮನ್ನು ನಾವು ಸ್ವಲ್ಪ ಪರಿಶೋಧಿಸ್ಕೊಳ್ಬೇಕು. ಏನು ಅಂತ ಹೇಳಿದ್ರೆ, ನಾವು ನಿಜವಾಗ್ಲೂ ದೇವರ ಪ್ರಭುವಿನ ಮಾತಿಗೆ ಶರಣಾಗ್ತಾ ಇದೀವಾ? ಅದು ತುಂಬಾ ಮುಖ್ಯ. ಅಥವಾ ಸತ್ಯವನ್ನು ಅರ್ಥಕೊಂಡಿದೀವಾ? ಅದು ತುಂಬಾ ಮುಖ್ಯ. ನಮ್ಮ ಬೋಧಕರು ಯಾರು? ಅದು ತುಂಬಾ ಮುಖ್ಯ. ಪ್ರವಾದನೆಗಳ ಬಗ್ಗೆ ಎಚ್ಚರಿಕೆ ಕೊಡೋದು ಯಾರು? ಅದು ತಿಳ್ಕೊಂಡಿದೀವಾ? ಸತ್ಯದ ಮಾರ್ಗದಲ್ಲಿ ನಾವು ಜೀವಿಸ್ತಾ ಇದೀವಾ? ಬೈಬಲ್ ಹೇಳೋ ಪ್ರಕಾರ ನಾವು ಜೀವಿಸ್ತಾ ಇದೀವಾ? ಇಲ್ಲ ಲೋಕದ ಬೋಧನೆ ಬೈಬಲ್ ಇಲ್ಲ ಅಂತ ಹೇಳಿದ್ರು ಕೂಡ ಅದನ್ನ ತಗೊಂಬಂದು ಇಟ್ಟ ಮೇಲೆ ಅದನ್ನ ನಾವು ಅನುಸರಿಸ್ತಾ ಇದೀವಾ? ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ಏನಕ್ಕೆ ಅಂತ ಹೇಳಿದ್ರೆ ಇದೆಲ್ಲ ಪ್ರೋಸೆಸ್, ಲೋಕದ ಬೋಧನೆ ಯಾಕೆ ಬರ್ತಾ ಇದೆ ಒಳಗಡೆ ಅಂತ ಹೇಳಿದ್ರೆ, ನಮ್ಮ ಆತ್ಮವನ್ನು ನಾಶ ಮಾಡಲಿಕ್ಕೆ, ನಮ್ಮ ಆತ್ಮವನ್ನ ನಾಶ ಮಾಡಲಿಕ್ಕೆ. ನಮ್ಮ ಆತ್ಮವನ್ನು ನಾಶ ಮಾಡಿಕೊಂಡು ಪರಲೋಕದ ಪ್ರವೇಶದ ಚೀಟಿ ನಮ್ಮ ಕೈ ಕೊಟ್ಟರೂ ಕೂಡ, ಆಯುಧಗಳನ್ನು ನಮ್ಮ ಕೈ ಕೊಟ್ಟರೂ ಕೂಡ ಅದನ್ನು ನಾವು ಬಳಸ್ಕೊಳ್ಳದೆ ಕಳ್ಳ ಮಾರ್ಗದಿಂದ ನಾನು ಪರಲೋಕ ಹೋಗ್ತೀನಿ ಅಂದ್ರೆ ಸಾಧ್ಯ ಇದೆಯಾ? ಸಾಧ್ಯನೇ ಇಲ್ಲ. ಎಂದಿಗೂ ಸಾಧ್ಯ ಇಲ್ಲ. ಸಾಧ್ಯ ಒಂದೇ, ಅದು ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ಹೋದ್ರೆ ಮಾತ್ರ. ಪ್ರೈಸ್ ದಿ ಲಾರ್ಡ್. ಅದೇ ಶಿಷ್ಯತ್ವದ ಗುಣಲಕ್ಷಣಗಳು. ಇನ್ನೂ ಅನೇಕ ಗುಣಲಕ್ಷಣಗಳ ಬಗ್ಗೆ ತಿಳ್ಕೊಳ್ಳೋದಿದೆ, ಅದೆಲ್ಲ ತಿಳ್ಕೊಳ್ಳೋಣ. ಯಾಕಂದ್ರೆ ನಾವೆಲ್ಲರೂ ಮೊದಲು ಶಿಷ್ಯರಾಗಬೇಕು. ನೋಡಿ, ಯೇಸು ಸ್ವಾಮಿ ಹೇಳಿದ್ದು ಒಂದು ವಾಕ್ಯ ನೋಡಿ, ಈಗ ನೆನಪಾಗ್ತಾ ಇದೆ. ಮತ್ತಾಯನು ಬರೆದ ಶುಭ ಸಂದೇಶ 28ನೇ ಅಧ್ಯಾಯ ವಾಕ್ಯ 18 ಓದೋಣ, 19 ಓದೋಣ. 19. ಆದ್ದರಿಂದ ನೀವು ಹೋಗಿ ಸಕಲ ದೇಶಗಳ ಜನರನ್ನು ನನ್ನ ಶಿಷ್ಯರನ್ನಾಗಿ ಮಾಡಿರಿ. ಸಾಕು. ಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಸಾಕು ಅವರಿಗೆ ದೀಕ್ಷಾಸ್ನಾನ ಮಾಡಿದ್ದೀರಿ. ಓಕೆ, ಅಲ್ಲೇನು ಹೇಳ್ತಿದ್ದಾರೆ? ಶಿಷ್ಯರನ್ನಾಗಿ ಮಾಡಬೇಕು. ಈಗ ನೀವು ಶಿಷ್ಯರಾಗಿದ್ದೀವ, ಅದು ತುಂಬಾ ಮುಖ್ಯ. ಹೆಸರು ಏನೋ ಇದೆ, ಓಕೆ, ಒಳ್ಳೆ ಹೆಸರಿದೆ, ಎಂದಿಗೂ ಸಾಧ್ಯ ಇಲ್ಲ. ಪರಲೋಕ ಹೋಗ್ಲಿಕ್ಕೆ ಎಂದಿಗೂ ಸಾಧ್ಯ ಇಲ್ಲ. ಶಿಷ್ಯರನ್ನಾಗಿ ಮಾಡಿರಿ ಹೇಳ್ತದಾರ ಹೇಳಿದ್ದಾರೆ. ಅಂದ್ರೆ ಶಿಷ್ಯರನ್ನಾಗಿ ಮಾಡಿ ಅಂತ ಹೇಳಿದ್ರೆ ಮೊದಲು ನಾವು ಶಿಷ್ಯರಾಗಿರ್ಬೇಕು. ನಾವು ಶಿಷ್ಯರಾಗಿದ್ರೆ ಮಾತ್ರ ನಾವು ಬೇರೆಯವರನ್ನ ಶಿಷ್ಯರನ್ನಾಗಿ ಮಾಡಲಿಕ್ಕೆ ಸಾಧ್ಯ. ನಾವು ಲೋಕದ ಆಚರಣೆಯಲ್ಲಿ ಇದ್ದುಕೊಂಡು ನಾವು ಯೇಸು ಸ್ವಾಮಿ ಶಿಷ್ಯರನ್ನಾಗಿ ಮಾಡ್ತೀನಿ ಬಾ ಅಂತ ಕರೆದ್ರೆ ಸಾಧ್ಯ ಇದೆಯಾ? ಎಂದಿಗೂ ಸಾಧ್ಯ ಇಲ್ಲ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ಹಾಗಾಗಿ ಮೊದಲು ನಮ್ಮ ಗುರಿ ಏನು? ನಿತ್ಯ ಜೀವವನ್ನು ಪಡೆದುಕೊಳ್ಳಬೇಕಂತ ಹೇಳಿದ್ರೆ ನಾವು ಪ್ರಭುವಿನ ಶಿಷ್ಯರಾಗಬೇಕು. ಆಮೇನ್. ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ.